afternoon, students. ನಾವು ಇವತ್ತು ಜೀವಕ್ರಿಯೆಗಳು ನೀವು ಮೊದಲನೇ ಸೆಮಿಸ್ಟರ್ನಲ್ಲಿ ಕಲ್ತಿದ್ದೀರಾ ಅಲ್ವಾ? ಈ ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಿಸಿದ ಹಾಗೆ 1 ಅಂಕದ ಪ್ರಶ್ನೆಗಳನ್ನ ಹಾಗೆ 2 ಅಂಕದ ಪ್ರಶ್ನೆಗಳು, ಬಹು ಆಯ್ಕೆಯ ಪ್ರಶ್ನೆಗಳು ಇವುಗಳನ್ನೆಲ್ಲ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಐ ಹೋಪ್ ನನ್ನ ವಾಯ್ಸು ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ಏನಿ ಪ್ರಾಬ್ಲಮ್ ಇದ್ರೂ ನೀವು ಹೇಳ್ಬಹುದು. ನಿಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿ ನೀವು ಹೇಳ್ಬಹುದು ಏನಾದ್ರೂ ಕ್ಲಾರಿಟಿ ಇಲ್ಲ ಅಂದ್ರೆ. ಓಕೆ, ಜೀವಕ್ರಿಯೆಗಳು ಈ ಪಾಠದಲ್ಲಿ ನೀವು ಏನೇನನ್ನ ಕಲ್ತಿದ್ದೀರಾ ಅಂತ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ ಎಕ್ಸಾಮ್. ಕೇಳಿಸ್ತಾ ಇದೆಯಾ? ಮೈಕ್ರೋಫೋನ್ ಸ್ಟಾಪ್ ಬಿಡುತ್ತಾ ಬರ್ತಿದ್ದೀರಿ ಯಾಕೆ? ಓಕೆ ನೋಡಿ, ಜೀವಕ್ರಿಯೆಗಳು ಈ ಪಾಠದಲ್ಲಿ ನೀವು ಪ್ರಮುಖವಾಗಿ ಪೋಷಣೆಯ ಬಗ್ಗೆ ಕಲ್ತ್ಕೊಂಡಿದ್ದೀರಾ ಅಲ್ವಾ? ಪೋಷಣೆ ಅನ್ನುವಂತಹ ಒಂದು ಟಾಪಿಕ್ ಅನ್ನ ಕಲ್ತಿದ್ದೀರಾ. ಪೋಷಣೆಯಲ್ಲಿ ಅಮೀಬಾದಲ್ಲಿ ಯಾವ ರೀತಿಯಾಗಿ ಪೋಷಣೆ ನಡೆಯುತ್ತೆ, ಹಾಗೆ ಮಾನವರಲ್ಲಿ ಯಾವ ರೀತಿಯಾಗಿ ಪೋಷಣೆ ನಡೆಯುತ್ತೆ, ಹಾಗೆ ಸ್ವಪೋಷಕಗಳಲ್ಲಿ ಅಂದರೆ ಏನು, ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಪೋಷಣೆ ನಡೆಯುತ್ತೆ, ಇವೆಲ್ಲವನ್ನು ಕೂಡ ತಿಳ್ಕೊಂಡಿದ್ದೀರಾ. ಹಾಗೆ ಉಸಿರಾಟ ಯಾವ ರೀತಿಯಾಗಿ ಮನುಷ್ಯನಲ್ಲಿ ನಡೆಯುತ್ತೆ ಅಲ್ವಾ? ಉಸಿರಾಟದಲ್ಲಿ ಯಾವ ವಸ್ತುಗಳ ವಿಭಜನೆ ಆಗತ್ತೆ ಅನ್ನೋದನ್ನ ನೀವು ಕಲ್ತ್ಕೊಂಡಿದ್ದೀರಾ. ಹಾಗೆ ಸಾಗಾಣಿಕೆ ಅನ್ನುವಂಥದ್ದು ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಸಾಗಾಣಿಕೆ ಆಗತ್ತೆ, ಪ್ರಾಣಿಗಳಲ್ಲಿ ಉಂಟಾಗುವಂತಹ ಕೆಲವೊಂದು ತ್ಯಾಜ್ಯ ವಸ್ತುಗಳಿರಬಹುದು, ಹಾಗೆ ದೇಹಕ್ಕೆ ಬೇಕಾದಂತ ವಸ್ತುಗಳಿರಬಹುದು, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಯಾವ ರೀತಿಯಾಗಿ ಸಾಗಾಣಿಕೆ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಹಾಗೆ ವಿಸರ್ಜನೆ ಅಲ್ವಾ? ವಿಸರ್ಜನೆಯಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹದ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಸಸ್ಯಗಳಲ್ಲಿ ಯಾವ ವಿಧದ ವಿಸರ್ಜನೆ ಕಂಡು ಬರುತ್ತೆ, ಸಸ್ಯಗಳಲ್ಲಿ ವಿಸರ್ಜನಾಂಗ ವ್ಯೂಹ ಇದೆಯೋ ಇಲ್ವೋ, ಇದನ್ನೆಲ್ಲ ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? ಐ ಹೋಪ್ ನಿಮ್ಗೆ ಈ ಎಲ್ಲಾ ಟಾಪಿಕ್ಗಳು ನೆನಪಿದೆ ಅಂತ ಅನ್ಕೊಳ್ತೇನೆ. ಅದರಿಂದ ನಾನು ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನ ಮೊದಲನೇದಾಗಿ ತೆಗೆದುಕೊಳ್ತೇನೆ, ಆಯ್ತಾ? ನೋಡಿ, ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸಸ್ಯಗಳಲ್ಲಿ ಕ್ಸೈಲಂನ ಪ್ರಮುಖ ಕಾರ್ಯ. ಸಸ್ಯಗಳಲ್ಲಿ ಸಾಗಾಣಿಕೆಗೆ 2 ರೀತಿಯಾದಂತಹ ಅಂಗಾಂಶಗಳು ಕಂಡು ಬರುತ್ತೆ ಅಲ್ವಾ? ಒಂದು ಕ್ಸೈಲಂ, ಇನ್ನೊಂದು ಯಾವುದು, ಇನ್ನೊಂದು ಫ್ಲೋಯಂ. ಕ್ಸೈಲಂ ಮತ್ತೆ ಫ್ಲೋಯಂ ಅನ್ನುವಂತ 2 ಅಂಗಾಂಶಗಳು ಕಂಡು ಬರುತ್ತೆ. ಇಲ್ಲಿ ಕ್ಸೈಲಂನ ಪ್ರಮುಖ ಕಾರ್ಯ ಏನು ಅಂತ ಕೇಳಿದ್ದಾರೆ. ಈ ಕ್ಸೈಲಂ ಅನ್ನುವಂಥದ್ದು ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ನೀರಿನ ಸಾಗಾಣಿಕೆ, ಆಹಾರದ ಸಾಗಾಣಿಕೆ, ಅಮೈನೋ ಆಮ್ಲಗಳ ಸಾಗಾಣಿಕೆ, ಆಕ್ಸಿಜನ್ನ ಸಾಗಾಣಿಕೆ. ನಮ್ಮ ದೇಹದಲ್ಲಿ ಆಕ್ಸಿಜನ್ನ ಸಾಗಾಣಿಕೆ ಯಾವ ರೀತಿಯಾಗಿ ನಡೆಯುತ್ತೆ, ಅದು ಕೆಂಪು ರಕ್ತ ಕಣಗಳ ಮೂಲಕ ನಡೆಯುತ್ತೆ ಅಲ್ವಾ? ಆದ್ರೆ ಸಸ್ಯಗಳಲ್ಲಿ ಕ್ಸೈಲಂ ಆಕ್ಸಿಜನ್ ಸಾಗಾಣಿಕೆಗೆ ಸಹಾಯ ಮಾಡೋದಿಲ್ಲ, ಅಮೈನೋ ಆಮ್ಲಗಳ ಸಾಗಾಣಿಕೆಗೂ ಕೂಡ ಸಹಾಯ ಮಾಡೋದಿಲ್ಲ. ಕೆಲವೊಂದು ಅಮೈನೋ ಆಮ್ಲಗಳು ಮತ್ತೆ ಆಹಾರದ ಸಾಗಾಣಿಕೆ ಈ 2 ಕೂಡ ಫ್ಲೋಯಂನಿಂದ ಅವು ನಡೆಯುತ್ತೆ ಅಲ್ವಾ? ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ನೀರಿನ ಸಾಗಾಣಿಕೆ. ಕ್ಸೈಲಂನ ಪ್ರಮುಖ ಕಾರ್ಯ ನೀರಿನ ಸಾಗಾಣಿಕೆ, ಫ್ಲೋಯಂನ ಪ್ರಮುಖ ಕಾರ್ಯ ಆಹಾರದ ಸಾಗಾಣಿಕೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ, ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕು. ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲೀಯವಾಗುತ್ತದೆ. ಅಮೈಲೇಸ್ನ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ. ಪೆಪ್ಸಿನ್ನ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ. ಇಲ್ಲಿ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಸಣ್ಣ ಕರುಳಿನಲ್ಲಿ ಸಂಬಂಧಿಸಿದಂತೆ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಅಂತ ಇದೆ. ಇಲ್ಲಿ ನೋಡಿ,
ಪೆಪ್ಸಿನ್ ನ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ. ಹೌದು, ಪೆಪ್ಸಿನ್ ಪ್ರೋಟೀನ್ ನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಆದ್ರೆ ಇದು ಪೆಪ್ಸಿನ್ ಅನ್ನುವಂಥದ್ದು ಬಿಡುಗಡೆಯಾಗುವಂಥದ್ದು ನಮ್ಮ ಜಠರದಲ್ಲಿ ಅಲ್ವಾ? ಜಠರದಲ್ಲಿ ಬಿಡುಗಡೆ ಆಗತ್ತೆ. ಇದು ಸಣ್ಣ ಕರಳಿನಲ್ಲಿ ಬಿಡುಗಡೆ ಆಗೋದಿಲ್ಲ. ಸಣ್ಣ ಕರಳಿನಲ್ಲಿ ಟ್ರಿಪ್ಸಿನ್ ಅನ್ನುವಂತಹ ಒಂದು ಪ್ರೋಟೀನ್ ಜೀರ್ಣಕಾರಿಯಾಗುವಂತಹ ಒಂದು ಕಿಣ್ವ ಬಿಡುಗಡೆ ಆಗತ್ತೆ. ಆದ್ರಿಂದ ಆಪ್ಷನ್ ಡಿ ತಪ್ಪಾಗಿದೆ ಅಂತ ಹೇಳ್ಬಹುದು. ಅಮೈಲೇಸ್ ನ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ. ಅಮೈಲೇಸ್, ಸಲೈವರಿ ಅಮೈಲೇಸ್ ಅನ್ನುವಂಥದ್ದು ನಮ್ಮ ಬಾಯಿಯಲ್ಲಿರುವಂಥದ್ದು ಅಲ್ವಾ? ಅದು ಪಿಷ್ಟದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಆದ್ರೆ ಇದು ಸಣ್ಣ ಕರಳಿನಲ್ಲಿ ಇರೋದಿಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲೀಯವಾಗುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಆಹಾರ ಆಮ್ಲೀಯವಾಗುವುದು ಯಾವ ಭಾಗದಲ್ಲಿ? ಅದು ಜಠರದಲ್ಲಿ, ಸಣ್ಣ ಕರುಳಿನಲ್ಲಿ ಅಲ್ಲ ಅಲ್ವಾ? ಆದ್ರಿಂದ ಪ್ರಶ್ನೆಯನ್ನ ನೋಡಿ, ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವಂತಹ ಸ್ಥಳ ಯಾವುದು? ನಮ್ಮ ಜೀರ್ಣಕ್ರಿಯೆಯಲ್ಲಿ ನಿಮ್ಗೆ ಗೊತ್ತಿದೆ, ಬಾಯಿಯಲ್ಲಿ ಪಚನಕ್ರಿಯೆ ನಡೆಯುತ್ತೆ, ನಂತರ ಅದು ಅನ್ನನಾಳದ ಮುಖಾಂತರ ಅದು ಜಠರವನ್ನ ಸೇರಿಕೊಳ್ಳುತ್ತೆ, ಜಠರದಿಂದ ಸಣ್ಣ ಕರುಳು, ಹಾಗೆ ನಂತರ ದೊಡ್ಡ ಕರುಳು. ಈ ರೀತಿಯಾಗಿ ಆಹಾರ ವಸ್ತುಗಳು ಚಲಿಸುತ್ತೆ. ಹಾಗೆ ಒಂದು ಬೇರೆ ಬೇರೆ ಭಾಗದಲ್ಲಿ ಏನಾಗತ್ತೆ, ಜೀರ್ಣಕ್ರಿಯೆ ನಡೀತಾ ಹೋಗುತ್ತೆ ಅಲ್ವಾ? ಇಲ್ಲಿ ಜಠರದಲ್ಲಿ ಸಂಪೂರ್ಣವಾದಂತ ಜೀರ್ಣಕ್ರಿಯೆ ಆಗೋದಿಲ್ಲ. ಆದರೆ ಮಾನವನ ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾದ ಒಂದು ಜೀರ್ಣಕ್ರಿಯೆ ಕಂಡು ಬರುತ್ತೆ. ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಏನಾಗಿ ಪರಿವರ್ತನೆ ಆಗತ್ತೆ? ಸಂಪೂರ್ಣವಾದ ಜೀರ್ಣಕ್ರಿಯೆ ಆದ ನಂತರ ಕಾರ್ಬೋಹೈಡ್ರೇಟ್ಗಳು ಏನಾಗತ್ತೆ? ಗ್ಲುಕೋಸ್ ಆಗಿ ಬದಲಾವಣೆ ಆಗತ್ತೆ ಅಲ್ವಾ? ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ ಆಗಿ ಬದಲಾವಣೆ ಆಗತ್ತೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಬದಲಾವಣೆ ಆಗತ್ತೆ. ಕೊಬ್ಬುಗಳು ಕೊಬ್ಬಿನ ಆಮ್ಲ ಮತ್ತೆ ಗ್ಲಿಸರಾಲ್ ಆಗಿ ಬದಲಾವಣೆ ಆಗತ್ತೆ. ಅಂದ್ರೆ ಅದು ಸಂಪೂರ್ಣವಾಗಿ ಜೀರ್ಣವಾಗಿದೆ ಅಂತ ಅರ್ಥ. ಈ ಒಂದು ಸಂಪೂರ್ಣವಾದಂತಹ ಜೀರ್ಣಕ್ರಿಯೆ ನಡೆಯುವಂತಹ ಸ್ಥಳ ಯಾವುದು? ಸಣ್ಣ ಕರುಳು. ನಾಲ್ಕನೇ ಪ್ರಶ್ನೆಯನ್ನ ನೋಡಿ. ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವಂತಹ ರಕ್ತನಾಳಗಳು ಯಾವುದು ಅಂತ ಕೇಳಿದ್ದಾರೆ. ಮಾನವನ ಹೃದಯದಲ್ಲಿ ನಿಮ್ಗೆ ಗೊತ್ತಿದೆ, ಮಾನವನ ಹೃದಯದಲ್ಲಿ 4 ಕೋಣೆಗಳಿದೆ ಅಲ್ವಾ? 4 ಕೋಣೆಗಳು ಕಂಡು ಬರುತ್ತೆ. ಹಾಗೆ ಇದನ್ನ ನಾನು ರಫ್ ಆಗಿ ಬಿಡಿಸ್ತಾ ಇದ್ದೇನೆ. 4 ಕೋಣೆಗಳು ಕಂಡು ಬರುತ್ತೆ ಅಲ್ವಾ? ಇಲ್ಲಿ ಏನಾಗತ್ತೆ? ಅಶುದ್ಧ ರಕ್ತವು ಕೂಡ ಏನಾಗತ್ತೆ? ಅಶುದ್ಧ ರಕ್ತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂತಹ ರಕ್ತ ಕೂಡ ಏನಾಗತ್ತೆ? ಅವು ಉಚ್ಚ ಮತ್ತೆ ನೀಚ ಅಭಿಧಮನಿಗಳ ಮೂಲಕ ಅವು ನಮ್ಮ ಬಲರತ್ಕರ್ಣವನ್ನ ಪ್ರವೇಶಿಸುತ್ತೆ. ನಂತರ ಅದು ಶ್ವಾಸಕೋಶಕ್ಕೆ ತೆರಳುತ್ತೆ ಅಲ್ವಾ? ಮೊದಲನೇದಾಗಿ ರಕ್ತವನ್ನ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂತಹ ರಕ್ತವನ್ನ ಹೃದಯಕ್ಕೆ ತೆಗೆದುಕೊಂಡು ಬರುತ್ತೆ ಉಚ್ಚ ಮತ್ತೆ ನೀಚ ಅಭಿಧಮನಿಗಳು ಅಲ್ವಾ? ಹಾಗೆ ಆಕ್ಸಿಜನ್ ಯುಕ್ತ ರಕ್ತವನ್ನ ಶ್ವಾಸಕೋಶದಿಂದ ಹೃದಯಕ್ಕೆ ತೆಗೆದುಕೊಂಡು ಬರುವಂತಹ ಒಂದು ಅಭಿಧಮನಿಗಳು ಅಲ್ವಾ? ಇಲ್ಲಿ ಕೇಳಿರುವಂತದ್ದು ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಅಥವಾ ಆಕ್ಸಿಜನ್ ಯುಕ್ತ ರಕ್ತವನ್ನ ಅಂತ ಕೇಳಲಿಲ್ಲ. ಕೇಳಿರುವಂತದ್ದೇನು? ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವಂತಹ ರಕ್ತನಾಳಗಳು. ಅಂದ್ರೆ ರಕ್ತವನ್ನ ಹೃದಯಕ್ಕೆ ತೆಗೆದುಕೊಂಡು ಬರುವಂತಹ ರಕ್ತನಾಳಗಳು ಯಾವುದು ಅಂತ, ಅವುಗಳನ್ನ ನಾವು ಅಭಿಧಮನಿಗಳು ಅಂತ ಕರಿತೇವೆ. ಇಲ್ಲಿ ಅಪಧಮನಿಗಳು ಏನ್ ಮಾಡುತ್ತೆ? ರಕ್ತವನ್ನ ಹೃದಯದಿಂದ ತೆಗೆದುಕೊಂಡು ಹೋಗುತ್ತೆ, ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಉದಾಹರಣೆಗೆ
ಮಹಾ ಅಪಧಮನಿ. ಮಹಾ ಅಪಧಮನಿ ಏನ್ ಮಾಡತ್ತೆ? ಅದು ಹೃದಯದಿಂದ ರಕ್ತವನ್ನ ಬೇರೆ ಬೇರೆ ಭಾಗಗಳಿಗೆ ಅದು ತೆಗೆದುಕೊಂಡು ಹೋಗುತ್ತೆ ಅಲ್ವಾ? ಆಕ್ಸಿಜನ್ ಯುಕ್ತ ರಕ್ತವನ್ನ ಬೇರೆ ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗುತ್ತೆ. ಆದ್ರಿಂದ ಅಪಧಮನಿಗಳೇನ್ ಮಾಡತ್ತೆ ಅಂದ್ರೆ ರಕ್ತವನ್ನ ಹೃದಯದಿಂದ ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ಬಹುದು. ಐದನೇ ಪ್ರಶ್ನೆಯನ್ನ ನೋಡಿ. ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನ ಹೊರಹಾಕುತ್ತವೆ. ಸಸ್ಯಗಳು ಕೂಡ ತಮಗೆ ಹೆಚ್ಚಾದ ನೀರನ್ನ ಹೊರಹಾಕುವಂತ ಒಂದು ಪ್ರಕ್ರಿಯೆಯನ್ನ ನಡೆಸುತ್ತೆ ಅಲ್ವಾ? ಅದಕ್ಕೆ ಏನಂತ ಕರೀತಾರೆ? ಬಾಷ್ಪ ವಿಸರ್ಜನೆ, ದ್ಯುತಿ ಸಂಶ್ಲೇಷಣೆ, ಉಸಿರಾಟ, ವಸ್ತು ಸ್ಥಾನಾಂತರಣ. ನಿಮಗೆ ಗೊತ್ತಿದೆ ವಸ್ತು ಸ್ಥಾನಾಂತರಣ ಅನ್ನುವಂಥದ್ದು ವಿಲೀನಗೊಳ್ಳಬಲ್ಲಂತಹ ಒಂದು ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನ ಸಸ್ಯದ ಭಾಗಗಳಿಗೆ ಬೇರೆ ಬೇರೆ ಭಾಗಗಳಿಗೆ ಫ್ಲೋಯಂನ ಮುಖಾಂತರ ಸಾಗಿಸುವುದನ್ನ ವಸ್ತು ಸ್ಥಾನಾಂತರಣ ಅಂತ ಕರಿತೇವೆ ಅಲ್ವಾ? ಹಾಗೆ ಉಸಿರಾಟ ನಿಮ್ಗೆ ಗೊತ್ತಿದೆ. ಉಸಿರಾಟ ಅಂದ್ರೆ ಆಕ್ಸಿಜನ್ ಅನ್ನ ತೆಗೆದುಕೊಂಡು ಅಲ್ಲಿ ಏನಾಗತ್ತೆ ಗ್ಲುಕೋಸ್ನ ವಿಭಜನೆಯಾಗಿ ಶಕ್ತಿ ಬಿಡುಗಡೆ ಮಾಡುವಂತ ಕ್ರಿಯೆಗೆ ಉಸಿರಾಟ ಅಂತ ಕೇಳ್ತೇವೆ. ಅಲ್ಲಿ ನೀರನ್ನ ಹೊರಹಾಕುವಂತ ಹೆಚ್ಚಾದ ನೀರನ್ನ ಹೊರಹಾಕುವಂತ ಪ್ರಕ್ರಿಯೆ ನಡೆಯೋದಿಲ್ಲ. ದ್ಯುತಿ ಸಂಶ್ಲೇಷಣೆ ಅಂದ್ರೆ ಗೊತ್ತಿದೆ ಸಸ್ಯಗಳು ಆಹಾರ ತಯಾರಿಸುವಂತಹ ಒಂದು ಪ್ರಕ್ರಿಯೆ ಅಲ್ವಾ? ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಬಾಷ್ಪ ವಿಸರ್ಜನೆ. ಈ ಒಂದು ಕ್ರಿಯೆಯ ಮೂಲಕ ಸಸ್ಯಗಳು ನೀರನ್ನ ಹೊರಹಾಕುವಂತಹ ಕ್ರಿಯೆಯನ್ನ ಹೆಚ್ಚಾದ ನೀರನ್ನ ಹೊರಹಾಕುವಂತಹ ಕ್ರಿಯೆಯನ್ನ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ಆರನೇ ಪ್ರಶ್ನೆನ ನೋಡಿ. ಸ್ವಪೋಷಕ ಜೀವಿಗಳೆಂದರೆ? ಸ್ವಪೋಷಕಗಳು ಅಂದ್ರೆ ಏನು? ಸ್ವಪೋಷಕಗಳು ಅಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಜೀವಿಗಳು. ಅಂದ್ರೆ ತಮ್ಮ ಆಹಾರಕ್ಕಾಗಿ ಇನ್ನೊಂದು ಜೀವಿಯನ್ನ ಅದು ಅವಲಂಬಿಸಿಲ್ಲ. ವಾತಾವರಣದಲ್ಲಿ ಸಿಗುವಂತಹ ಕೆಲವೊಂದು ಅಂಶಗಳನ್ನ ಬಳಸಿಕೊಂಡು, ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಹಾಗೆ ನೀರು ಇರಬಹುದು, ಖನಿಜ ಲವಣಗಳಿರಬಹುದು, ಈ ರೀತಿಯಾದಂತಹ ಒಂದು ವಸ್ತುಗಳನ್ನ ಬಳಸಿಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸುವಂತಹ ಒಂದು ಜೀವಿಗಳನ್ನ ನಾವು ಸ್ವಪೋಷಕ ಜೀವಿಗಳು ಅಂತ ಕರಿತೇವೆ ಅಲ್ವಾ? ಹಾಗಾದ್ರೆ ಇಲ್ಲಿ ಯಾವುದು ಸ್ವಪೋಷಕಗಳು ಅಂತ ಕಂಡುಹಿಡಿಬೇಕು ಅಲ್ವಾ? ಸ್ವಪೋಷಕಗಳು ಯಾವುದು? ಇಲ್ಲಿ ಹಸಿರು ಸಸ್ಯಗಳು ಮತ್ತೆ ಕೆಲವು ಬ್ಯಾಕ್ಟೀರಿಯಾ. ಎರಡನೇದ್ ನೋಡಿ, ಹಸಿರು ಸಸ್ಯಗಳು ಮತ್ತೆ ಎಲ್ಲಾ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಪ್ರಾಣಿಗಳು. ನಿಮ್ಗೆ ಗೊತ್ತಿದೆ ಪ್ರಾಣಿಗಳು ಪರಪೋಷಕಗಳು ಅಲ್ವಾ? ಈ ಶಿಲೀಂಧ್ರಗಳು ಏನ್ ಮಾಡತ್ತೆ? ಕೊಳೆತಿರುವಂತಹ ಒಂದು ವಸ್ತುಗಳಿಂದ ಎಲೆಗಳಿಂದ ತಮ್ಮ ಒಂದು ಆಹಾರವನ್ನ ಪಡೆದುಕೊಳ್ಳತ್ತೆ. ಇಲ್ಲಿ ನೋಡಿ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಅಲ್ಲಿ ಮೊದಲನೇದು ಮತ್ತೆ ಎರಡನೇದ್ರಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇರಬಹುದು. ನೋಡಿ, ಹಸಿರು ಸಸ್ಯಗಳು ಮತ್ತೆ ಕೆಲವು ಬ್ಯಾಕ್ಟೀರಿಯಾ, ಎಲ್ಲಾ ಬ್ಯಾಕ್ಟೀರಿಯಾ ಮತ್ತು ಕೆಲವು ಬ್ಯಾಕ್ಟೀರಿಯಾ ಅಂತ ಇದೆ ಆಪ್ಷನ್ ಅಲ್ಲಿ ಅಲ್ವಾ? ಹಾಗಾದ್ರೆ ಇಲ್ಲಿ ಆ ಕೆಲವು ಬ್ಯಾಕ್ಟೀರಿಯಾಗಳು ಸ್ವಪೋಷಕಗಳು ಅಂತ ಹೇಳ್ಬಹುದು. ಎಲ್ಲಾ ಬ್ಯಾಕ್ಟೀರಿಯಾಗಳು ಸ್ವಪೋಷಕ ಜೀವಿಗಳಲ್ಲ. ಗೊತ್ತಾಯ್ತಾ? ಎಲ್ಲಾ ಬ್ಯಾಕ್ಟೀರಿಯಾಗಳು ಸ್ವಪೋಷಕ ಜೀವಿಗಳಲ್ಲ. ಹಸಿರು ಸಸ್ಯಗಳು ಮತ್ತೆ ಕೆಲವು ಬ್ಯಾಕ್ಟೀರಿಯಾಗಳು ಸ್ವಪೋಷಕ ಜೀವಿಗಳು. ನೆಕ್ಸ್ಟ್ ಕ್ವಶನ್ ನೋಡೋಣವಾ? ನೋಡಿ, ನಾವು ಸೇವಿಸಿದ ಆಹಾರದಿಂದ ಪಡೆದ ಶಕ್ತಿಯ ಸ್ವಲ್ಪ ಭಾಗವು ನಮ್ಮ ದೇಹದಲ್ಲಿ ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುತ್ತದೆ. ನಾವು ಸೇವಿಸಿದಂತ ಸ್ವಲ್ಪ ಭಾಗದ ಆಹಾರ ಏನಾಗತ್ತೆ? ಆ ಒಂದು ಆಹಾರದಿಂದ ಪಡೆದಂತಹ ಶಕ್ತಿಯ ಸ್ವಲ್ಪ ಭಾಗ ಅದು ಸಂಗ್ರಹವಾಗತ್ತೆ ನಮ್ಮ ದೇಹದಲ್ಲಿ. ಹಾಗೆ ಸಸ್ಯಗಳ ದೇಹದಲ್ಲೂ ಕೂಡ ಅದು ಸಂಗ್ರಹವಾಗತ್ತೆ. ಯಾವ ರೂಪದಲ್ಲಿ ಸಂಗ್ರಹವಾಗತ್ತೆ ಅದು ಅಲ್ವಾ? ಆಪ್ಷನ್ ಎ ಗ್ಲೈಕೋಜನ್, ಪಿಷ್ಟ, ಕಾರ್ಬೋಹೈಡ್ರೇಟ್, ಕ್ಲೋರೋಫಿಲ್ ಅಲ್ವಾ? ಇಲ್ಲಿ ಕ್ಲೋರೋಫಿಲ್ ಅನ್ನುವಂಥದ್ದು ಸಾರಿ
ಇಲ್ಲಿ ಕ್ಲೋರೋಫಿಲ್ ಅನ್ನುವಂಥದ್ದೇನು, ಅದು ಒಂದು ಪಿಗ್ಮೆಂಟ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಮಾಡುವಂತಹ ಒಂದು ಆ, ಅಂಶ ಅಂತ ಹೇಳ್ಬಹುದು ಅಲ್ವಾ. ಕಾರ್ಬೋಹೈಡ್ರೇಟ್, ಪಿಷ್ಟ ಹಾಗೆ ಗ್ಲೈಕೋಜನ್. ಕಾರ್ಬೋಹೈಡ್ರೇಟ್ ಆಹಾರದಲ್ಲಿರುವಂತಹ ಒಂದು ಪೋಷಕಾಂಶ, ಆದರೆ ಕಾರ್ಬೋಹೈಡ್ರೇಟ್ ವಿಭಜನೆಯಾಗಿ ಅದು ಯಾವ ರೂಪದಲ್ಲಿ ಸಂಗ್ರಹವಾಗಬಹುದು ಅಂತ ಅಲ್ವಾ. ಪ್ರಾಣಿಗಳಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹವಾಗತ್ತೆ, ಹಾಗೆ ಆ ಸಸ್ಯಗಳಲ್ಲಿ ಅದು ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗತ್ತೆ ಅಂತ ನಾವು ಹೇಳ್ಬಹುದು ಅಲ್ವಾ. ಸರಿಯಾದ ಉತ್ತರ ಗ್ಲೈಕೋಜನ್. ನಮ್ಮ ದೇಹದಲ್ಲಿ ಅಂದ್ರೆ ಪ್ರಾಣಿಗಳ ದೇಹದಲ್ಲಿ ಅದು ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹವಾಗತ್ತೆ, ಸಸ್ಯಗಳಲ್ಲಿ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣವಾ. ಕಾವಲು ಜೀವಕೋಶಗಳ ಕಾರ್ಯ ಏನು ಅಂತ ಇದೆ. ಕಾವಲು ಜೀವಕೋಶಗಳು ನಿಮ್ಗೆ ಗೊತ್ತಿದೆ, ಅವು ಪತ್ರರಂಧ್ರದಲ್ಲಿ ಕಂಡು ಬರುತ್ತೆ ಅಲ್ವಾ. ಪತ್ರರಂಧ್ರದಲ್ಲಿ ಕಂಡು ಬರುವಂತಹ ಒಂದು ಆ ಜೀವಕೋಶವನ್ನ ನಾವು ಕಾವಲು ಜೀವಕೋಶಗಳು ಅಂತ ಕರಿತೇವೆ. ಈ ಕಾವಲು ಜೀವಕೋಶಗಳ ಕಾರ್ಯ ಏನು? ಪತ್ರರಂಧ್ರದ ತೆರೆಯುವಿಕೆ ಮತ್ತೆ ಮುಚ್ಚುವಿಕೆ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು, ಬೆಳಕಿನ ಶಕ್ತಿಯ ಹೀರುವಿಕೆ, ನೀರಿನ ಅಣುಗಳು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು ಅಲ್ವಾ. ಈ ನೀರಿನ ಅಣುಗಳ ವಿಭಜನೆಗೆ ಕಾವಲು ಜೀವಕೋಶಗಳು ಸಹಾಯ ಮಾಡೋದಿಲ್ಲ, ಬೆಳಕಿನ ಶಕ್ತಿಯ ಹೀರುವಿಕೆ ಮಾಡೋದಿಲ್ಲ, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಸಹಾಯ ಮಾಡೋದಿಲ್ಲ. ಆದ್ರೆ ಅವು ಪತ್ರರಂಧ್ರದ ತೆರೆಯುವಿಕೆ ಮತ್ತೆ ಮುಚ್ಚುವಿಕೆಗೆ ಸಹಾಯ ಮಾಡುತ್ತೆ. ಪತ್ರರಂಧ್ರದ ತೆರೆಯುವಿಕೆ ಮತ್ತೆ ಮುಚ್ಚುವಿಕೆಗೆ ಸಹಾಯ ಮಾಡುವಂತಹ ಒಂದು ಕಾರ್ಯವನ್ನ ಮಾಡುತ್ತೆ. ಆಪ್ಷನ್ ಎ ಅಂದ್ರೆ ಮೊದಲನೇ ಇರುವಂತಹ ಒಂದು ಆಪ್ಷನ್ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನ ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನ ಹೀರಿಕೊಳ್ಳುತ್ತವೆ. ಉದಾಹರಣೆಗೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಮನುಷ್ಯರಲ್ಲಿರಬಹುದು, ಕೆಲವು ಇರಬಹುದು ಅಥವಾ ಸಸ್ಯಗಳಲ್ಲಿರಬಹುದು, ಆ ಆಹಾರ ಅನ್ನುವಂಥದ್ದೇನಾಗೋದಿಲ್ಲ, ದೇಹದ ಹೊರಗೆ ಅದು ವಿಭಜನೆಯಾಗಿ ಅದರಿಂದ ಪೋಷಕಾಂಶವನ್ನ ಪಡೆಯುವುದಿಲ್ಲ ಅಲ್ವಾ. ನೀವು ಸಾಮಾನ್ಯವಾಗಿ ಮನುಷ್ಯರಲ್ಲಿ ನೋಡಿರ್ತೀರ, ನಮ್ಮ ದೇಹದ ಒಳಗೆ ಅದು ಕ್ರಿಯೆ ನಡೆಯುತ್ತೆ ಅಲ್ವಾ. ಆದರೆ ಕೆಲವೊಂದು ಜೀವಿಗಳು ಅಲ್ಲಿ ಏನ್ ಮಾಡತ್ತೆ, ಆಹಾರ ವಸ್ತುಗಳನ್ನ ದೇಹದ ಹೊರಗೆ ವಿಭಜನೆ ಮಾಡಿ, ಆಹಾರ ವಸ್ತುಗಳನ್ನ ದೇಹದ ಹೊರಗೆ ವಿಭಜಿಸಿ ನಂತರ ಆ ಒಂದು ಪೋಷಕಾಂಶವನ್ನ ಹೀರಿಕೊಳ್ಳತ್ತೆ. ಹಾಗಾದ್ರೆ ಇದಕ್ಕೆ ಉದಾಹರಣೆ ಬ್ರೆಡ್ ಮೋಲ್ಡ್, ಹೇನು, ಕಸ್ಕ್ಯೂಟ, ಜಿಗಣೆ ಅಂತ ಇದೆ. ಈ ಬ್ರೆಡ್ ಮೋಲ್ಡ್ ಅನ್ನುವಂಥದ್ದು ಅದು ಶಿಲೀಂಧ್ರ ಜಾತಿಗೆ ಸೇರಿದಂತಹ ಒಂದು ಜೀವಿ. ಹೇನು, ಕಸ್ಕ್ಯೂಟ, ಜಿಗಣೆ ಅಂತ ಇದೆ. ಇಲ್ಲಿ ಹೇನನ್ನ ನಾವು ಪರಾವಲಂಬಿ ಅಂತ ಹೇಳ್ಬಹುದು ಅಲ್ವಾ. ಪರಾವಲಂಬಿ ಅಂತ ಹೇಳ್ಬಹುದು. ಆದ್ರೆ ಅದು ತನ್ನ ದೇಹದ ಹೊರಗೆ ಅದರ ಒಂದು ಪೋಷಕಾಂಶವನ್ನ ವಿಭಜನೆ ಮಾಡೋದಿಲ್ಲ ಅಲ್ವಾ. ವಿಭಜನೆ ಮಾಡಿ ದೇಹದ ಹೊರಗೆ ಆಹಾರ ಪದಾರ್ಥವನ್ನ ವಿಭಜನೆ ಮಾಡೋದಿಲ್ಲ. ಕಸ್ಕ್ಯೂಟ ಅನ್ನುವಂಥದ್ದು ನೀವು ಕೇಳಿರ್ತೀರಾ, ಅದನ್ನ ಏನಂತ ಕರೀತಾರೆ, ಪರಪೋಷಕ ಸಸ್ಯ ಅಂತ ಕರೀತಾರೆ ಅಲ್ವಾ. ಪರಪೋಷಕ ಸಸ್ಯದಲ್ಲೂ ಕೂಡ ಏನಾಗೋದಿಲ್ಲ, ಆಹಾರ ಅನ್ನುವಂಥದ್ದು ದೇಹದ ಹೊರಗೆ ವಿಭಜನೆ ಆಗೋದಿಲ್ಲ. ಹಾಗೆ ಜಿಗಣೆ ನಿಮ್ಗೆ ಗೊತ್ತಿದೆ, ಅದೇನ್ ಮಾಡತ್ತೆ, ಅದನ್ನ ನಾವು ಪರಾವಲಂಬಿ ಅಂತ ಹೇಳ್ಬಹುದು ಅಲ್ವಾ. ಹಾಗಾದ್ರೆ ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನ ದೇಹದ ಹೊರಗೆ ವಿಭಜನೆ ಮಾಡಿ ನಂತರ ಹೀರಿಕೊಳ್ಳುತ್ತೆ, ಅದನ್ನ ನಾವೇನಂತ ಕರಿಬಹುದು, ಬ್ರೆಡ್ ಮೋಲ್ಡ್. ಅಂದ್ರೆ ಶಿಲೀಂಧ್ರ ಜಾತಿಗೆ ಸೇರಿದಂತಹ ಕೆಲವೊಂದು ಜೀವಿಗಳು, ಶಿಲೀಂಧ್ರ ಜಾತಿಗೆ ಸೇರಿದಂತಹ ಜೀವಿಗಳು ಏನ್ ಮಾಡತ್ತೆ, ಅವು ದೇಹದ ಹೊರಗೆ ವಸ್ತುಗಳನ್ನ ವಿಭಜಿಸಿ ಅದನ್ನ ಹೀರಿಕೊಳ್ಳುತ್ತೆ. ಆದ್ರಿಂದ ಸರಿಯಾದ ಉತ್ತರ ಯಾವುದು, ಬ್ರೆಡ್ ಮೋಲ್ಡ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ.
ಕಾರ್ಬೋಹೈಡ್ರೇಟ್ ಅಂತಿಮವಾಗಿ ಸಣ್ಣ ಕರುಳಿನಲ್ಲಿ ಡ್ಯಾಶ್ ಆಗಿ ಪರಿವರ್ತಿಸಲ್ಪಡುತ್ತದೆ. ಕಾರ್ಬೋಹೈಡ್ರೇಟ್ ನಿಮ್ಗೆ ಗೊತ್ತಿದೆ, ನಮ್ಮ ಆಹಾರದಲ್ಲಿರುವಂತಹ ಒಂದು ಪೋಷಕಾಂಶ ಅಲ್ವಾ. ಈ ಪೋಷಕಾಂಶ ಸಣ್ಣ ಕರುಳಿನಲ್ಲಿ ಏನಾಗತ್ತೆ, ಅದು ಅಂತಿಮವಾಗಿ ವಿಭಜನೆ ಆಗತ್ತೆ ಅಲ್ವಾ. ಅಲ್ಲಿ ಎಲ್ಲಾ ಒಂದು ಪದಾರ್ಥಗಳು ಕೂಡ ಏನಾಗತ್ತೆ, ಅಂತಿಮವಾಗಿ ವಿಭಜನೆ ಹೊಂದುವಂತಹ ಒಂದು ಸ್ಥಳ ಅಂತ ಹೇಳ್ಬಹುದು ಅಲ್ವಾ. ಹಾಗಾದ್ರೆ ಅಲ್ಲಿ ಗ್ಲಿಸರಾಲ್, ಕೊಬ್ಬಿನಾಮ್ಲ, ಅಮೈನೋ ಆಮ್ಲ, ಗ್ಲುಕೋಸ್ ಅಂತ ಇದೆ. ಗ್ಲಿಸರಾಲ್ ಮತ್ತೆ ಕೊಬ್ಬಿನಾಮ್ಲ ಅವು ಕೊಬ್ಬು ವಿಭಜನೆಯಾಗಿ ಉಂಟಾಗತ್ತೆ ಅಲ್ವಾ. ಕೊಬ್ಬು ವಿಭಜನೆಯಾಗಿ ಉಂಟಾಗುವಂತದ್ದು ಯಾವುದು, ಕೊಬ್ಬಿನಾಮ್ಲ ಮತ್ತೆ ಗ್ಲಿಸರಾಲ್. ಹಾಗೆ ಅಮೈನೋ ಆಮ್ಲ ಉಂಟಾಗುವಂತದ್ದು ಯಾವ್ದ್ರಿಂದ, ಅಮೈನೋ ಆಮ್ಲ ಅನ್ನುವಂಥದ್ದು ಅದು ಪ್ರೋಟೀನ್ ನ ವಿಭಜನೆಯಿಂದ ಅಲ್ವಾ. ಪ್ರೋಟೀನ್ ಅಂತಿಮವಾಗಿ ಅಮೈನೋ ಆಮ್ಲವಾಗಿ ಅದು ಪರಿವರ್ತನೆಯಾಗತ್ತೆ. ಗ್ಲೂಕೋಸ್ ಉಂಟಾಗೋದು ಯಾವ್ದ್ರಿಂದ, ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಅಂತಿಮವಾಗಿ ಸಣ್ಣ ಕರುಳಿನಲ್ಲಿ ಗ್ಲುಕೋಸ್ ಆಗಿ ಪರಿವರ್ತನೆಯಾಗತ್ತೆ. ಪ್ರೋಟೀನ್ ಅಮೈನೋ ಆಮ್ಲವಾಗಿ ಪರಿವರ್ತನೆಯಾಗತ್ತೆ. ಹಾಗೆ ಕೊಬ್ಬು ಕೊಬ್ಬಿನಾಮ್ಲ ಮತ್ತೆ ಗ್ಲಿಸರಾಲ್ ಆಗಿ ಪರಿವರ್ತನೆಯಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಸಣ್ಣ ಕರುಳಿನ ಒಳಗೋಡೆಗಳು ಡ್ಯಾಶ್ಗಳೆಂಬ ಅಸಂಖ್ಯಾತ ಬೆರಳಿನಂತಹ ರಚನೆಗಳನ್ನ ಹೊಂದಿದೆ. ಅವು ಆಹಾರವನ್ನ ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನ ಹೆಚ್ಚಿಸುತ್ತವೆ. ಅಂದ್ರೆ ಇದು ಸಣ್ಣ ಕರುಳು ಅಂತ ಅನ್ಕೊಂಡ್ರೆ, ಈ ಸಣ್ಣ ಕರುಳಿನ ಒಳಗೋಡೆಗಳಲ್ಲಿ ಏನಾಗಿದೆ, ಈ ಸಣ್ಣ ಕರುಳಿನ ಒಳಗೋಡೆಗಳಲ್ಲಿ ಕೆಲವೊಂದು ರಚನೆಗಳಿದೆ, ಅವು ಆಹಾರವನ್ನ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಯಾವ್ದದು, ವಿಲ್ಲೈ, ಮೇದೋಜೀರಕ ಗ್ರಂಥಿ, ಯಕೃತ್, ಟ್ರಿಪ್ಸಿನ್. ಈ ಟ್ರಿಪ್ಸಿನ್ ಅನ್ನುವಂಥದ್ದು ಬಿಡುಗಡೆ ಆಗುವಂತ ಒಂದು ಕಿಣ್ವ ಅಲ್ವಾ. ಯಕೃತ್ನಿಂದ ಏನಾಗತ್ತೆ, ಪಿತ್ತರಸ ಬಿಡುಗಡೆ ಆಗತ್ತೆ. ಹಾಗೆ ಮೇದೋಜೀರಕ ಗ್ರಂಥಿಯಿಂದ ಮೇದೋಜೀರಕ ರಸ ಬಿಡುಗಡೆ ಆಗತ್ತೆ. ಆದ್ರೆ ವಿಲ್ಲೈ ಅನ್ನುವಂತಹ ಒಂದು ರಚನೆ, ಸಣ್ಣ ಕರಳಿನಲ್ಲಿರುವಂತಹ ಒಂದು ರಚನೆ ಅಂತ ಹೇಳ್ಬೋದು. ಇದು ಏನ್ ಮಾಡತ್ತೆ, ಅದು ಆಹಾರವನ್ನ ಹೀರಿಕೊಳ್ಳಿಕ್ಕೆ, ಹಾಗೆ ಆಹಾರವನ್ನ ಹೀರಿಕೊಳ್ಳುವಂತ ಪ್ರದೇಶವನ್ನ ಹೆಚ್ಚಿಸ್ಲಿಕ್ಕೆ, ಆಹಾರವನ್ನ ಹೀರಿಕೊಳ್ಳುವಂತಹ ಪ್ರದೇಶವನ್ನ ಹೆಚ್ಚಿಸ್ಲಿಕ್ಕೂ ಕೂಡ ಈ ವಿಲ್ಲೈ ಅನ್ನುವಂಥದ್ದು ಸಹಾಯ ಮಾಡತ್ತೆ. ಹನ್ನೆರಡನೇ ಪ್ರಶ್ನೆಯನ್ನ ನೋಡಿ. ಆಕ್ಸಿಜನ್ನ ಬಳಕೆಯಿಂದ ನಡೆಯುವ ಪೈರುವೇಟ್ ವಿಭಜನೆಯು ಡ್ಯಾಶ್ ದಲ್ಲಿ ನಡೆಯುತ್ತದೆ. ನಿಮ್ಗೆ ಗೊತ್ತಿದೆ, ಆಕ್ಸಿಜನ್ನ ವಿಭಜನೆಯಿಂದ ನಡೆಯುವಂತಹ ಒಂದು ಪೈರುವೇಟ್ ನ ವಿಭಜನೆ, ಆಕ್ಸಿಜನ್ನ ಬಳಕೆಯಿಂದ ನಡೆಯುವಂತಹ ಒಂದು ಪೈರುವೇಟ್ ನ ವಿಭಜನೆ ಡ್ಯಾಶ್ ದಲ್ಲಿ ನಡೆಯುತ್ತದೆ ಅಂತ ಇದೆ. ಉಸಿರಾಟದ ಸಮಯದಲ್ಲಿ ನಿಮಗೆ ಗೊತ್ತಿದೆ, ಗ್ಲುಕೋಸ್ ಅನ್ನುವಂಥದ್ದು ಏನಾಗತ್ತೆ, ಅದು ಪೈರುವೇಟ್ ಆಗಿ ಬದಲಾವಣೆ ಆಗತ್ತೆ ಅಲ್ವಾ. ಗ್ಲುಕೋಸ್ ಅನ್ನುವಂಥದ್ದು ಪೈರುವೇಟ್ ಆಗಿ ಬದಲಾವಣೆ ಆಗತ್ತೆ. ಈ ಪೈರುವೇಟ್ ಅನ್ನುವಂಥದ್ದು ಶಕ್ತಿಯನ್ನ ಬಿಡುಗಡೆ ಮಾಡತ್ತೆ. ಹಾಗೆ ಅದರ ಜೊತೆ ಕೆಲವೊಂದು ಉಪ ಉತ್ಪನ್ನಗಳನ್ನು ಕೂಡ ಬಿಡುಗಡೆ ಮಾಡತ್ತೆ ಅಲ್ವಾ. ಹಾಗಾದ್ರೆ ಈ ಒಂದು ಕ್ರಿಯೆ, ಪೈರುವೇಟ್ ಅನ್ನ ವಿಭಜನೆ ಮಾಡಿ ಶಕ್ತಿಯನ್ನ ಬಿಡುಗಡೆ ಮಾಡುವಂತಹ ಕ್ರಿಯೆ, ಪೈರುವೇಟ್ ಅನ್ನ ವಿಭಜನೆ ಮಾಡಿ ಶಕ್ತಿಯನ್ನ ಬಿಡುಗಡೆ ಮಾಡುವಂತಹ ಕ್ರಿಯೆ ಎಲ್ಲಿ ನಡೆಯುತ್ತೆ, ಮೈಟೋಕಾಂಡ್ರಿಯಾ, ಸ್ನಾಯು ಜೀವಕೋಶ, ಕೋಶದ್ರವ್ಯ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ನಮ್ಮ ದೇಹದ ಮೈಟೋಕಾಂಡ್ರಿಯಾ ಅನ್ನುವಂಥ ಒಂದು ಭಾಗದಲ್ಲಿ ನಡೆಯುತ್ತೆ. ಸರಿಯಾದ ಉತ್ತರ ಮೊದಲನೇದು ಮೈಟೋಕಾಂಡ್ರಿಯಾ ಅಂತ ಇದೆ ಅಲ್ವಾ, ಅದನ್ನ ಸರಿಯಾದ ಉತ್ತರ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಸಾರಿ, ಈ ಕೆಳಗಿನ ಯಾವ ಕೆಲವು ವಸ್ತುಗಳು ಮೂತ್ರವು ನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡುತ್ತದೆ. ಇಲ್ಲಿ ನೀವು ನೆಫ್ರಾನ್ ನ ರಚನೆಯನ್ನ ನೋಡಿರ್ಬಹುದು ಅಲ್ವಾ. ನೆಫ್ರಾನ್ ನಲ್ಲಿ ಏನಾಗತ್ತೆ, ನೆಫ್ರಾನ್ ನ ರಚನೆಯಲ್ಲಿ ನೀವು ಭೌಮವನ್ನ ಕೋಶವನ್ನ ನೋಡಿರ್ತೀರಾ. ಅಲ್ಲಿಂದ ನಂತರ ಏನಾಗುತ್ತೆ, ಕೆಲವೊಂದು ವಸ್ತುಗಳು ಅಲ್ಲಿ ನಾಳದಲ್ಲಿ ಹರಿಯತ್ತೆ ಅಲ್ವಾ. ಈ ನಾಳದಲ್ಲಿ ಏನಾಗಿರತ್ತೆ ಅಂದ್ರೆ, ಇಲ್ಲಿ ವಿಸರ್ಜಿಸಲ್ಪಡುವ ವಸ್ತುಗಳು ಸಹ ಇರತ್ತೆ, ಹಾಗೆ
ದೇಹಕ್ಕೆ ಬೇಕಾಗಿರುವಂತಹ ಒಂದು ವಸ್ತುಗಳು ಇರುತ್ತೆ. ಉದಾಹರಣೆಗೆ ಲವಣಗಳಿರಬಹುದು, ಕೆಲವೊಂದು ಅಂಶಗಳು ಈ ಒಂದು ಭಾಗದಲ್ಲಿ ಕಂಡು ಬರುತ್ತೆ ಅಲ್ವಾ, ಈ ಒಂದು ಭಾಗದಲ್ಲಿ. ಹಾಗಾದ್ರೆ ಇವು ಪುನಃ ಹೀರಿಕೆ ಆಗತ್ತೆ. ಹಾಗಾದ್ರೆ ಯಾವ ಯಾವ ವಸ್ತುಗಳು ಪುನಃ ಹೀರಿಕೆ ಆಗತ್ತೆ? ಗ್ಲುಕೋಸ್ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಂದು ವಸ್ತು, ಅದು ಕೂಡ ಹೀರಿಕೆ ಆಗತ್ತೆ. ಅಮೈನೋ ಆಮ್ಲನು ಹೀರಿಕೆ ಆಗತ್ತೆ, ಲವಣಗಳು ಕೂಡ ಹೀರಿಕೆ ಆಗತ್ತೆ, ಅಮೈನೋ ಆಮ್ಲಗಳು ಕೂಡ ಹೀರಿಕೆ ಆಗತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಈ ಮೇಲಿನ ಎಲ್ಲವೂ. 14ನೇ ಪ್ರಶ್ನೆಯನ್ನ ನೋಡಿ. ಫ್ಲೋಯಂ ಮೊದಲನೇದಾಗಿ ಅಮೈನೋ ಆಮ್ಲಗಳು ಮತ್ತೆ ಇತರ ವಸ್ತುಗಳನ್ನ ಸಾಗಿಸುತ್ತದೆ, ನೀರು ಮತ್ತೆ ಖನಿಜಗಳನ್ನ ಸಾಗಿಸುತ್ತದೆ, ತ್ಯಾಜ್ಯ ವಸ್ತುಗಳನ್ನ ಹೊರ ಹಾಕುತ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ಹಾಕುತ್ತದೆ ಅಂತ ಇದೆ ಅಲ್ವಾ. ಇಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ಹಾಕುವಂಥದ್ದು ಯಾವುದು? ಅದು ಸಸ್ಯಗಳಲ್ಲಿ ಪತ್ರರಂಧ್ರದ ಮೂಲಕ ನಡೆಯುತ್ತೆ ಅಲ್ವಾ. ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವಂತಹ ಒಂದು ಕ್ರಿಯೆಯನ್ನ ಫ್ಲೋಯಂ ಮಾಡೋದಿಲ್ಲ. ನೀರು ಮತ್ತೆ ಖನಿಜಗಳನ್ನ ಸಾಗಿಸುವಂತದ್ದು ಕ್ಸೈಲಂ. ಹಾಗಾದ್ರೆ ಫ್ಲೋಯಂನ ಕೆಲಸ ಏನು? ಅದು ಅಮೈನೋ ಆಮ್ಲಗಳು ಮತ್ತೆ ಇತರ ವಸ್ತುಗಳನ್ನ ಸಾಗಿಸುತ್ತದೆ. 14ನೇ ಉತ್ತರ ಯಾವುದು? ಮೊದಲನೇದು ಆಪ್ಷನ್ ಎ, ಅಮೈನೋ ಆಮ್ಲಗಳು ಮತ್ತೆ ಇತರ ವಸ್ತುಗಳನ್ನ ಸಾಗಿಸುತ್ತದೆ. 15ನೇ ಪ್ರಶ್ನೆಯನ್ನ ನೋಡಿ. ದುಗ್ಧರಸ ಈ ಕೆಳಗಿನ ಯಾವುದನ್ನು ಒಳಗೊಂಡಿಲ್ಲ? ದುಗ್ಧರಸದಲ್ಲಿ ನಿಮ್ಗೆ ಗೊತ್ತಿದೆ, ಟಿಶ್ಯೂ ಫ್ಲೂಯಿಡ್ ಅಂತ ಕರೀತಾರೆ ಅಲ್ವಾ. ಅದು ಹೇಗೆ ಉಂಟಾಗತ್ತೆ? ನಾಳಕೂರ್ಚಗಳಲ್ಲಿ ಹರಿಯುತ್ತಾ ಇರುವಂತಹ ರಕ್ತ ಏನಾಗತ್ತೆ, ಈ ಒಂದು ರಂಧ್ರ, ಈ ಒಂದು ಭಾಗದಲ್ಲಿರುವಂತಹ ರಂಧ್ರಗಳ ಮೂಲಕ ಅದೇನಾಗತ್ತೆ, ಅದು ಸೇರಿ ನಂತರ ಅಲ್ಲಿ ಒಂದು ದುಗ್ಧರಸ ನಾಳವನ್ನ ಉಂಟು ಮಾಡುತ್ತೆ. ಈ ರೀತಿಯಾಗಿ ದುಗ್ಧರಸ ಉಂಟಾಗತ್ತೆ. ಆದ್ರೆ ಇದ ಯಾವುದನ್ನ ಒಳಗೊಂಡಿಲ್ಲ? ಪ್ಲಾಸ್ಮಾ, ಪ್ರೋಟೀನ್ಗಳು, ಕೆಂಪು ರಕ್ತಕಣಗಳು, ಬಿಳಿ ರಕ್ತಕಣಗಳು. ಈ ದುಗ್ಧರಸ ಅನ್ನುವಂಥದ್ದು ಅದು ಬಿಳಿಯ ಬಣ್ಣದಲ್ಲಿದೆ, ಅದು ಕೆಂಪು ಬಣ್ಣದಲ್ಲಿಲ್ಲ, ಗೊತ್ತಾಯ್ತಾ. ಆದ್ರಿಂದ ಈ ದುಗ್ಧರಸವು ಕೆಂಪು ರಕ್ತ ಕಣಗಳನ್ನ ಹೊಂದಿಲ್ಲ ಅಂತ ಹೇಳ್ಬಹುದು. ಕೆಂಪು ರಕ್ತ ಕಣಗಳನ್ನ ಹೊಂದಿಲ್ಲ. ಆದ್ರೆ ಪ್ಲಾಸ್ಮಾ ಇರ್ಬಹುದು, ಪ್ರೋಟೀನ್ ಇರ್ಬಹುದು, ಕಾರ್ಬನ್ ಡೈಆಕ್ಸೈಡ್ ಇರ್ಬಹುದು, ಹಾಗೆ ಬಿಳಿ ರಕ್ತ ಕಣಗಳಿರ್ಬಹುದು. ಇವೆಲ್ಲವೂ ಕೂಡ ಎಲ್ಲಿ? ಈ ಒಂದು ದುಗ್ಧರಸದಲ್ಲಿ ಕಂಡು ಬರುತ್ತೆ. ಕೆಂಪು ರಕ್ತ ಕಣಗಳು ಈ ಒಂದು ದುಗ್ಧರಸದಲ್ಲಿ ಕಂಡು ಬರುವುದಿಲ್ಲ. ಸರಿಯಾದ ಉತ್ತರ ಯಾವುದು? ಮೂರನೇದು ಅಲ್ವಾ, ಇದು ಸರಿಯಾದ ಉತ್ತರ. ನೋಡಿ, ಇಷ್ಟೊತ್ತು ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನ ತಿಳಿದುಕೊಂಡ್ವಿ. ಈಗ ನಾವು 1 ಅಂಕದ ಪ್ರಶ್ನೆಗಳನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. 1 ಅಂಕದ ಪ್ರಶ್ನೆಗಳು ಕೂಡ ಈ ಪಾಠದಿಂದ ಕೇಳಬಹುದು. ಹಾಗೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಕೇಳಿದ್ದಾರೆ, ಗೊತ್ತಾಯ್ತಾ. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ನೀವು ಬೇರೆ ಬೇರೆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮ್ಗೆ ಕೇಳಿರೋದು ಗೊತ್ತಾಗತ್ತೆ. ಹಾಗೆ ಈ 1 ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಈ ಚಾಪ್ಟರ್ ದಿಂದನೂ ಕೂಡ ಕೇಳಬಹುದು. ಇಲ್ಲಿ ನಾನು ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ ಅಂದ್ರೆ, ಈ ಕ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಾಗಿರ್ಬಹುದು, ಕೆಲವೊಂದು ಓಲ್ಡ್ ಕ್ವಶನ್ ಪೇಪರ್ ಅಂದ್ರೆ ಬೇರೆ ಬೇರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ತೇನೆ. ಹಾಗೆ ಆ ಒಂದು ಪಾಠದಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಯಾವ ಪ್ರಶ್ನೆಯನ್ನ ಕೇಳಬಹುದು, ಆ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ಕೂಡ ನಾನು ಇನ್ಕ್ಲೂಡ್ ಮಾಡ್ತೇನೆ ಇಲ್ಲಿ, ಗೊತ್ತಾಯ್ತಾ. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಹೋಗೋಣವಾ? ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಲ್ಯಾಕ್ಟಿಕ್ ಆಮ್ಲ ಯಾವಾಗ ಉತ್ಪತ್ತಿಯಾಗತ್ತೆ? ಇಲ್ಲಿ ನೋಡಿ, ಗ್ಲುಕೋಸ್ ಅನ್ನುವಂಥದ್ದು ವಿಭಜನೆಯಾಗಿ ಪೈರುವೇಟ್ ಆಗಿ ಬದಲಾವಣೆ ಆಗತ್ತೆ ಅಲ್ವಾ. ಪೈರುವೇಟ್ ಆಗಿ ಬದಲಾವಣೆ ಆಗತ್ತೆ. ಇದನ್ನ 3 ಕಾರ್ಬನ್ ಅಣುಗಳನ್ನ ಹೊಂದಿರುವಂತಹ ಒಂದು ಧಾತು ಅಂತ ಹೇಳ್ಬಹುದು, ಒಂದು ಕೆಮಿಕಲ್ ಅಂತ ಹೇಳ್ಬಹುದು. ಹಾಗೆ ಈ ಪೈರುವೇಟ್ ಅನ್ನುವಂಥದ್ದು ಏನಾಗತ್ತೆ, ಅದು ವಿಭಜನೆಯಾಗಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ
ಇದು ಶಕ್ತಿಯನ್ನ ಬಿಡುಗಡೆ ಮಾಡುವಂತಹ ಕ್ರಿಯೆಯಲ್ಲಿ ಕೆಲವೊಂದು ಸಲ ಏನಾಗತ್ತೆ, ಅದು ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ, ಆಕ್ಸಿಜನ್ನ ಆ ಇಲ್ಲದೆ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗತ್ತೆ. ಎಲ್ಲಿ ಉತ್ಪತ್ತಿ ಆಗತ್ತೆ ಅನ್ನೋದು ಗೊತ್ತಾಯ್ತು. ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗತ್ತೆ ಅಂತ ಕೇಳಿದ್ದಾರೆ ಅಲ್ವಾ. ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ನ ಕೊರತೆ ಇದ್ದಾಗ ಯಾವಾಗ ಉಂಟಾಗತ್ತೆ, ಅದು ನಮ್ಮ ಸ್ನಾಯು ಕೋಶಗಳಲ್ಲಿ ಉಂಟಾಗತ್ತೆ. ಎಲ್ಲಿ ಉಂಟಾಗತ್ತೆ? ಸ್ನಾಯು ಕೋಶಗಳಲ್ಲಿ ಉಂಟಾಗತ್ತೆ. ಹಾಗಾದ್ರೆ ಯಾವಾಗ ಉಂಟಾಗತ್ತೆ ಅದು? ಅದು ಆಕ್ಸಿಜನ್ನ ಕೊರತೆ ಇದ್ದಾಗ ಬೇರೊಂದು ಪ್ರಕ್ರಿಯೆಯನ್ನ ಉಪಯೋಗಿಸಿಕೊಂಡು ಅಲ್ಲಿ ಪೈರುವೇಟ್ನ ವಿಭಜನೆ ಆಗತ್ತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಉಂಟಾಗತ್ತೆ ಅಂತ ಹೇಳ್ಬಹುದು. ಓಕೆ, ಉತ್ತರವನ್ನ ಬರ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ವೇಗವಾಗಿರುತ್ತದೆ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಜಲಚರಗಳು ಉದಾಹರಣೆಗೆ ಮೀನು ಅಲ್ವಾ, ಅವುಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಅಂದ್ರೆ ಭೂಮಿಯ ಮೇಲೆ ವಾಸಿಸುವಂತಹ ಒಂದು ಜೀವಿಗಳಿಗಿಂತ ವೇಗವಾಗಿರುತ್ತದೆ ಅಂತ ಇದೆ. ಏಕೆ ಅಂತ ಕಾರಣವನ್ನ ಕೇಳಿದ್ದಾರೆ ನೋಡಿ. ಗಾಳಿಯಲ್ಲಿರೋ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನ ಪ್ರಮಾಣ ಸಾಕಷ್ಟು ಕಡಿಮೆ ಇರೋದ್ರಿಂದ, ಅಂದ್ರೆ ಜಲಚರಗಳು ನೀರಿನಲ್ಲಿರತ್ತೆ ಅಲ್ವಾ, ನೀರಿನಲ್ಲೂ ಕೂಡ ಅವು ಉಸಿರಾಟವನ್ನ ನಡೆಸಬೇಕು. ಆದ್ರೆ ಆ ಉಸಿರಾಟವನ್ನ ನಡೆಸಲಿಕ್ಕೆ ನೀರಿನಲ್ಲಿ ಕಡಿಮೆ ಪ್ರಮಾಣದ ಆಕ್ಸಿಜನ್ ಕರಗಿಕೊಂಡಿರುತ್ತೆ. ಆದ್ರಿಂದ ಅವುಗಳ ಉಸಿರಾಟದ ದರ ಅದು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ. ಹಾಗಾದ್ರೆ ನೆಲಜೀವಿಗಳಲ್ಲಿ ಏನಾಗಿರುತ್ತೆ, ಅಲ್ಲಿ ಆಕ್ಸಿಜನ್ ನ ಪ್ರಮಾಣ ಹೆಚ್ಚಾಗಿರುತ್ತೆ ಅಲ್ವಾ. ಆ ಜಲ ಒಂದು ಆಮ್, ಆ, ಜಲ ಇವನ್ನ ನೋಡಿದ್ರೆ, ಜಲಚರಗಳಲ್ಲಿರುವಂತಹ ಒಂದು ಜಲಚರಗಳನ್ನ ನೋಡಿದ್ರೆ ಅಲ್ಲಿ ನಾವೇನ್ ಹೇಳ್ಬಹುದು, ಉಸಿರಾಟದ ದರ ಜಾಸ್ತಿ ಆಗಿದೆ ಅಂತ ಹೇಳ್ಬಹುದು. ಯಾಕೆ ಅಂದ್ರೆ ಅಲ್ಲಿ ಆಕ್ಸಿಜನ್ ನ ಪ್ರಮಾಣ, ಕರಗಿರುವಂತಹ ಆಕ್ಸಿಜನ್ ನ ಪ್ರಮಾಣ ಕಡಿಮೆ. ಉತ್ತರವನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನ ತಿಳಿಸಿ. ಅವಾಯುವಿಕ ಉಸಿರಾಟ, ವಾಯುವಿಕ ಉಸಿರಾಟ ಅಂದ್ರೆ ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ನಡೆಯುತ್ತೆ. ಆದ್ರೆ ಅವಾಯುವಿಕ ಉಸಿರಾಟ ಅನ್ನುವಂಥದ್ದು ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ, ಅಂದ್ರೆ ನಮ್ಮ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ನಡೆಯುವಂಥದ್ದು ಅಲ್ವಾ. ಅದು ಸ್ನಾಯು ಕೋಶಗಳಲ್ಲಿ ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನ ಹೆಸರಿಸಿ ಅಂತ ಇದೆ. ಹಾಗೆ ಈಸ್ಟ್ ನಲ್ಲೂ ಕೂಡ ಅವಾಯುವಿಕ ಉಸಿರಾಟ ನಡೆಯುತ್ತೆ. ಈಸ್ಟ್ ಕೋಶದಲ್ಲೂ ಕೂಡ ಅವಾಯುವಿಕ ಉಸಿರಾಟ ನಡೆಯುತ್ತೆ. ಹಾಗೆ ಈ ಅವಾಯುವಿಕ ಉಸಿರಾಟವನ್ನ ನಡೆಸಿದಾಗ ಉಂಟಾಗುವಂತ ಉತ್ಪನ್ನಗಳು ಯಾವುದು? ಶಕ್ತಿ ಸಾಮಾನ್ಯವಾಗಿ ಬಿಡುಗಡೆ ಆಗತ್ತೆ. ಆದ್ರೆ ಇಲ್ಲಿ ಏನ್ ಬಿಡುಗಡೆ ಆಗತ್ತೆ? ಇಥೆನಾಲ್ ಅಂದ್ರೆ ಆಲ್ಕೋಹಾಲ್ ಬಿಡುಗಡೆ ಆಗತ್ತೆ ಅಲ್ವಾ. ಆಲ್ಕೋಹಾಲ್ ಅಂದ್ರೆ ಇಥೆನಾಲ್ ಬಿಡುಗಡೆ ಆಗತ್ತೆ. ಹಾಗೆ ಅದರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಿಡುಗಡೆ ಆಗತ್ತೆ. ಇಥೆನಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆ ಆಗುತ್ತೆ. ಹಾಗೆ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ನಡೆಯುವಂತಹ ಒಂದು ಅವಾಯುವಿಕ ಉಸಿರಾಟದಲ್ಲಿ, ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ನಡೆಯುವಂತಹ ಒಂದು ಅವಾಯುವಿಕ ಉಸಿರಾಟದಲ್ಲಿ ಏನ್ ಬಿಡುಗಡೆ ಆಗತ್ತೆ? ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗತ್ತೆ. ಉತ್ತರವನ್ನ ಬರ್ಕೊಳ್ಳಿ.
ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಇದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಡೆಯುವಂತಹ ಒಂದು ರಾಸಾಯನಿಕ ಕ್ರಿಯೆ. ನಿಮ್ಗೆ ಗೊತ್ತಿದೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅನ್ನುವಂಥದ್ದು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ಹಾಗೆ ವಾತಾವರಣದಲ್ಲಿರುವಂತಹ ಕೆಲವೊಂದು ಅಂಶಗಳನ್ನ ಬಳಸಿಕೊಂಡು ಏನಾಗತ್ತೆ, ಅಲ್ಲಿ ಸಸ್ಯಗಳು ಆಹಾರವನ್ನ ತಯಾರಿಸುತ್ತೆ ಅಲ್ವಾ. ಅದನ್ನ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೇವೆ. ಹಾಗಾದ್ರೆ ಇದರ ರಾಸಾಯನಿಕ ಸಮೀಕರಣವನ್ನ ಬರಿಬಹುದಾ? ಇದರ ರಾಸಾಯನಿಕ ಸಮೀಕರಣವನ್ನ ಬರಿಬಹುದಾ? ನೋಡಿ, ಕಾರ್ಬನ್ ಡೈಆಕ್ಸೈಡ್, ನೀರು, ಇಲ್ಲಿ ಕ್ಲೋರೋಫಿಲ್ ಮತ್ತೆ ಸೂರ್ಯನ ಬೆಳಕು. ಕ್ಲೋರೋಫಿಲ್ ಅನ್ನುವಂಥದ್ದು ಪತ್ರ ಹರಿತ್ತು ಅಂತ ಕರೀತಾರೆ ಅಲ್ವಾ. ಸೂರ್ಯನ ಬೆಳಕು, ಕ್ಲೋರೋಫಿಲ್ ಇದು ಇರುವಂತಹದ್ದು ಸಸ್ಯದ ಎಲೆಗಳಲ್ಲಿ. ಇದು ಗ್ಲುಕೋಸ್ ಅನ್ನ ಉಂಟು ಮಾಡ್ತಾ ಇದೆ, ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತಾ ಇದೆ, ಹಾಗೆ ನೀರನ್ನ ಬಿಡುಗಡೆ ಮಾಡ್ತಾ ಇದೆ ಅಲ್ವಾ. ಹಾಗಾದ್ರೆ ಇದನ್ನ ಸರಿದೂಗಿಸಿದ ಸಮೀಕರಣವನ್ನ ಬರಿಬೇಕು. ಯಾವಾಗಲೂ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂತ ಕೇಳಿದಾಗ ನೀವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರಿಬೇಕು, ಗೊತ್ತಾಯ್ತಾ. ಇಲ್ಲಿ ನೋಡಿ, ಮೊದಲನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಬೇಕು, ಹಾಗೆ ನೀರು ಬೇಕು ಅಲ್ವಾ. ಹಾಗೆ ಇದಕ್ಕೆ ಕ್ಲೋರೋಫಿಲ್ ಮತ್ತೆ ಏನ್ ಬೇಕು, ಸೂರ್ಯನ ಬೆಳಕು. ಇಲ್ಲಿ ಏನಾಗತ್ತೆ, C6H12O6 ಅನ್ನುವಂಥದ್ದು ಉಂಟಾಗತ್ತೆ, ಹಾಗೆ CO2 ಪ್ಲಸ್ H2O. ಇದನ್ನ ನೀವು ಮೊದಲನೇದಾಗಿ ಬರ್ಕೊಂಡು ನಂತರ ಬ್ಯಾಲೆನ್ಸ್ ಮಾಡಬೇಕು, ಗೊತ್ತಾಯ್ತಾ. ನೀವು 6CO2 ಅಂತ ಬೈಹಾಟ್ ಹಾಕಿದ್ರೆ ಅದು ಎಕ್ಸಾಮ್ ಅಲ್ಲಿ ಬರೆಯೋ ತನಕ ಇನ್ನು ಏನೋ ಆಗಿ ಬದಲಾವಣೆ ಆಗಿರುತ್ತೆ. ಅದರಿಂದ ಬೈಹಾಟ್ ಹಾಕ್ಬೇಡಿ. ಇಲ್ಲಿ ನೀವು ರಾಸಾಯನಿಕ ಸಮೀಕರಣ ಸರಿದೂಗಿಸೋದಂತೂ ನೀವು ಕಲ್ತ್ಕೊಂಡಿದ್ದೀರಾ, ಮೊದಲನೇ ಚಾಪ್ಟರ್ ಅಲ್ಲಿ ಕಲ್ತ್ಕೊಂಡಿದ್ದೀರಾ ಅಲ್ವಾ, ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವಂತದ್ದನ್ನ. ಆದ್ರಿಂದ ಮೊದಲನೇದಾಗಿ ಆ ಇಕ್ವೇಶನ್ ಅನ್ನ ಬರ್ಕೊಳ್ಳಿ, ಸಮೀಕರಣವನ್ನ ಬರ್ಕೊಳ್ಳಿ. ಸಮೀಕರಣವನ್ನ ಬರೆದು ನಂತರ ಏನ್ ಮಾಡ್ಬೇಕು, ಅಲ್ಲಿ ಸಮೀಕರಣವನ್ನ ಸರಿದೂಗಿಸುವಂತದ್ದನ್ನ ಮಾಡಿ. ಪತ್ರರಂಧ್ರದ ಕಾರ್ಯವನ್ನ ಬರೆಯಿರಿ. ಪತ್ರರಂಧ್ರ ಯಾವ ಕಾರ್ಯವನ್ನ ನಡೆಸುತ್ತೆ ಸಸ್ಯಗಳಲ್ಲಿ? ಪತ್ರರಂಧ್ರ ಯಾವ ರೀತಿಯಾಗಿರುತ್ತೆ? ಇದನ್ನ ಕಾವಲು ಜೀವಕೋಶಗಳು ಅಂತ ಕರಿತೇವೆ ಅಲ್ವಾ. ಇದನ್ನ ಪತ್ರರಂಧ್ರ ಅಂತ ಕರಿತೇವೆ. ಈ ಪತ್ರರಂಧ್ರದ ಕಾರ್ಯ ಏನು ಹಾಗಾದ್ರೆ? ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಿನಿಮಯ ಮಾಡುವಂಥದ್ದು ಈ ಒಂದು ಪತ್ರರಂಧ್ರದ ಮೂಲಕ ನಡೆಯುತ್ತೆ ಅಲ್ವಾ. ಈ ಒಂದು ಪತ್ರರಂಧ್ರಗಳ ಮೂಲಕ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ವಿನಿಮಯ ಅಂದ್ರೆ ಎಲೆಗಳಲ್ಲಿ ಎಲೆಗಳ ಈ ಭಾಗದಲ್ಲಿ ಈ ಒಂದು ಅನಿಲಗಳ ವಿನಿಮಯ ಕಂಡು ಬರುತ್ತೆ. ಅದು ಪತ್ರರಂಧ್ರಗಳ ಮೂಲಕ ನಡೆಯುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪರಾವಲಂಬಿ ಸಸ್ಯಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಪರಾವಲಂಬಿ ಸಸ್ಯಕ್ಕೆ ಒಂದು ಉದಾಹರಣೆ ಕೊಡಿ. ನಿಮ್ಗೆ ಪರಾವಲಂಬಿಗಳು ಸಾಮಾನ್ಯವಾಗಿ ಸಸ್ಯಗಳು ಸ್ವಪೋಷಕಗಳು ಅಲ್ವಾ. ಸಸ್ಯಗಳು ಸ್ವಪೋಷಕಗಳಾಗಿರೋದ್ರಿಂದ ಏನಾಗಿದೆ, ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪರಪೋಷಣೆ ಇರಬಹುದು, ಪರಾವಲಂಬಿತನ ಇರಬಹುದು, ಅಲ್ಲಿ ಕಂಡು ಬರೋದಿಲ್ಲ. ಆದ್ರೆ ಪರಾವಲಂಬಿ ಸಸ್ಯ ಅನ್ನುವಂಥದ್ದು ಕೂಡ ಒಂದಿದೆ. ಪರಾವಲಂಬಿ ಸಸ್ಯ ಅನ್ನುವಂಥದ್ದು ಬೇರೆ ಒಂದು ಸಸ್ಯದಿಂದ ತನಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಪಡೆದುಕೊಳ್ಳುತ್ತೆ. ಗೊತ್ತಿದ್ಯಾ ಯಾವುದು ಅಂತ?
ಗೊತ್ತಿದ್ಯಾ? ಕಸ್ಕ್ಯೂಟ. ಕಸ್ಕ್ಯೂಟ ಅನ್ನುವಂತಹ ಒಂದು ಸಸ್ಯ ಬೇರೆ ಒಂದು ಸಸ್ಯದಿಂದ ತನಗೆ ಬೇಕಾಗಿರುವಂತಹ ಒಂದು ಪೋಷಕಾಂಶಗಳನ್ನ ಪಡೆದುಕೊಳ್ಳುತ್ತೆ. ಅದು ಆ ಸ್ವತಃವಾಗಿ ತನ್ನ ಆಹಾರವನ್ನ ತಯಾರಿಸಿಕೊಳ್ಳೋದಿಲ್ಲ. ನೋಡಿ, ಲಾಲಾರಸದ ಸರಿಯಾಗಿದೆ ಅಲ್ವಾ? 7ನೇ ಪ್ರಶ್ನೆ. ಲಾಲಾರಸದ ಅಮೈಲೇಸ್ ಕಿಣ್ವದ ಕಾರ್ಯವೇನು? ಅಲ್ವಾ? ಲಾಲಾರಸದ ಅಮೈಲೇಸ್ ಅನ್ನುವಂಥದ್ದು ಕಿಣ್ವ ನಮ್ಮ ಬಾಯಿಯ ಲಾಲಾರಸದಲ್ಲಿ ಕಂಡು ಬರುತ್ತೆ ಅಲ್ವಾ? ಲಾಲಾರಸದಲ್ಲಿ ಏನಿರುತ್ತೆ? ಲಾಲಾರಸದ ಅಮೈಲೇಸ್ ಅನ್ನುವಂತಹ ಒಂದು ಕಿಣ್ವ ಇರುತ್ತೆ. ಈ ಕಿಣ್ವ ಲಾಲಾರಸದ ಅಮೈಲೇಸ್ ಅನ್ನುವಂತಹ ಒಂದು ಕಿಣ್ವ ಅದು ನಮ್ಮ ಆಹಾರದಲ್ಲಿರುವಂತಹ ಒಂದು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟದ ಮೇಲೆ ಅದು ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ. ಅಂದ್ರೆ ಆಹಾರದಲ್ಲಿರುವಂತಹ ಒಂದು ಕಾರ್ಬೋಹೈಡ್ರೇಟ್ ಅನ್ನ ಅದು ಏನಾಗಿ ಪರಿವರ್ತನೆ ಮಾಡುತ್ತೆ? ಆಹಾರದಲ್ಲಿರುವಂತಹ ಒಂದು ಕಾರ್ಬೋಹೈಡ್ರೇಟ್ ಅನ್ನ ಸಕ್ಕರೆಯನ್ನಾಗಿ ಅದು ವಿಭಜನೆ ಮಾಡುತ್ತೆ. ಅಂದ್ರೆ ನಮ್ಮ ಬಾಯಿಯಲ್ಲಿ ಕಾರ್ಬೋಹೈಡ್ರೇಟ್ ನ ವಿಭಜನೆ ಉಂಟಾಗದೆ. ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಬಹುದು, ನಮ್ಮ ಬಾಯಿಯಲ್ಲಿರುವಂತಹ ಒಂದು ಕಿಣ್ವ ಯಾವ ಒಂದು ಪೋಷಕಾಂಶದ ವಿಭಜನೆಗೆ ಸಹಾಯ ಮಾಡುತ್ತೆ? ನಿಮ್ಗೆ ಗೊತ್ತಿದೆ, ಸಂಪೂರ್ಣವಾಗಿ ವಿಭಜನೆ ಆಗೋದು ಎಲ್ಲಿ? ಸಣ್ಣ ಕರಳಿನಲ್ಲಿ. ಆದ್ರೆ ಅದಕ್ಕೂ ಮುಂಚೆ ಏನಾಗ್ತಾ ಇರತ್ತೆ? ಅದು ಕೆಲವೊಂದು ಜೀರ್ಣಕ್ರಿಯೆಯನ್ನ ನಡೆಸ್ತಾ ಇರತ್ತೆ. ಆದ್ರಿಂದ ಏನ್ ಹೇಳ್ಬಹುದು? ಪಿಷ್ಟ ಎಂಬ ಸಂಕೀರ್ಣಾಣುವನ್ನ ವಿಭಜಿಸಿ ಸಕ್ಕರೆಯನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ಬಹುದು. ನೋಡಿ ಇಲ್ಲಿ ಮಾಂಸಾಹಾರಿ ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಾಹಾರಿಗಳು ಉದ್ದನೆಯ ಸಣ್ಣ ಕರಳನ್ನ ಹೊಂದಿರುತ್ತವೆ. ಕಾರಣ ಕೊಡಿ. ಪ್ರಶ್ನೆನ ಸರಿಯಾಗಿ ಬರ್ಕೊಳ್ಳಿ. ಮಾಂಸಾಹಾರಿ ಪ್ರಾಣಿಗಳು ಉದಾಹರಣೆಗೆ ಹುಲಿ ಇರಬಹುದು, ಚಿರತೆ ಇರಬಹುದು ಅಲ್ವಾ? ಅವು ಅವುಗಳಿಗೆ ಹೋಲಿಸಿದ್ರೆ ಸಸ್ಯಾಹಾರಿಗಳಲ್ಲಿ ಉದಾಹರಣೆಗೆ ಏನು ಕೆಲವೊಂದು ಮೊಲ ಇರಬಹುದು, ಜಿಂಕೆ ಇರಬಹುದು ಅಥವಾ ದನಗಳಿರಬಹುದು. ಇಲ್ಲಿ ನಾವು ಏನ್ ಹೇಳ್ಬಹುದು? ಸಸ್ಯಾಹಾರಿಗಳು ಅಂತ ಹೇಳ್ಬಹುದು. ಈ ಸಸ್ಯಾಹಾರಿಗಳ ಸಣ್ಣ ಕರಳಿನ ಉದ್ದ ಹೆಚ್ಚಾಗಿರುತ್ತೆ. ಯಾಕೆ ಅದು ಹೆಚ್ಚಾಗಿರುತ್ತೆ? ಯಾಕೆ ಅಂದ್ರೆ ಸಸ್ಯಾಹಾರಿಗಳು ಏನ್ ಮಾಡುತ್ತೆ? ಅವು ಸೆಲ್ಯುಲೋಸ್ ಅನ್ನ ತಿಂದು ಜೀರ್ಣ ಮಾಡ್ಕೊಳ್ಬೇಕು ಅಲ್ವಾ? ಅವು ಸೆಲ್ಯುಲೋಸ್ ಅನ್ನ ತಿಂದು ಜೀರ್ಣ ಮಾಡಿಕೊಳ್ಳುವಂತಹ ಒಂದು ಸಲುವಾಗಿ ಆ ಒಂದು ಉದ್ದನೆಯ ಸಣ್ಣ ಕರಳನ್ನ ಹೊಂದಿರುತ್ತೆ ಅಂತ ಹೇಳ್ಬಹುದು. ನೋಡಿ, ಉತ್ತರವನ್ನ ನೀವು ಈ ರೀತಿಯಾಗಿ ಬರಿಬಹುದು. ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸ್ ಅನ್ನ ಜೀರ್ಣಿಸುವ ಸಲುವಾಗಿ ಉದ್ದನೆಯ ಸಣ್ಣ ಕರುಳಿನ ಅಗತ್ಯವಿದೆ. ಗೊತ್ತಾಯ್ತಾ? ಹುಲ್ಲನ್ನ ತಿನ್ನುವಂತಹ ಸಸ್ಯಾಹಾರಿಗಳಿಗೆ ಆ ಒಂದು ಸಸ್ಯಗಳಲ್ಲಿರುವಂತಹ ಸೆಲ್ಯುಲೋಸ್ ಅವುಗಳನ್ನ ಜೀರ್ಣಿಸುವಂತಹ ಸಲುವಾಗಿ ಉದ್ದನೆಯ ಸಣ್ಣ ಕರಳಿನ ಅಗತ್ಯವಿದೆ ಅಂತ ಹೇಳ್ಬಹುದು. ಆದರೆ ಮಾಂಸವು ಜೀರ್ಣಿಸಲು ಸುಲಭವಾಗಿದೆ. ಆದ್ದರಿಂದ ಹುಲಿಯಂತಹ ಮಾಂಸಾಹಾರಿಗಳು ಗಿಡ್ಡ ಸಣ್ಣ ಕರಳನ್ನ ಹೊಂದಿದೆ ಅಂತ ಹೇಳ್ಬಹುದು. ಉತ್ತರವನ್ನ ಬರ್ಕೊಳ್ಳಿ. ಇದನ್ನ ಕಾರಣ ಕೊಡಿಯಲ್ಲೂ ಕೂಡ ಕೇಳ್ತಾರೆ. ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು ಅಂತ ಇದೆ. ನಮ್ಮ ಜಠರದ ಭಾಗದಲ್ಲಿ ಏನಾಗತ್ತೆ? ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗತ್ತೆ. ಹಾಗೆ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ಲೋಳೆ ಅನ್ನುವಂತಹ ಒಂದು ರಾಸಾಯನಿಕ ಬಿಡುಗಡೆ ಆಗತ್ತೆ. ಹಾಗೆ ಮತ್ತೇನ್ ಬಿಡುಗಡೆ ಆಗತ್ತೆ? ಪೆಪ್ಸಿನ್ ಅನ್ನುವಂತಹ ಒಂದು ಕಿಣ್ವ ಬಿಡುಗಡೆ ಆಗತ್ತೆ ಅಲ್ವಾ? ಇವೆಲ್ಲವೂ ಕೂಡ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂತಹ ಒಂದು ಅಂಶಗಳು ಅಂತ ಹೇಳ್ಬಹುದು. ನಾವು ತಿಂದಂತ ಆಹಾರ, ನಮ್ಮ ಬಾಯಿಯಲ್ಲಿ ಜಗಿದಂತ ಆಹಾರ ಅನ್ನನಾಳದ ಮುಖಾಂತರ ಜಠರಕ್ಕೆ ಬರುತ್ತೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅದಕ್ಕೆ ಆಮ್ಲೀಯ ಮಾಧ್ಯಮವನ್ನ ಒದಗಿಸುತ್ತೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಆಹಾರಕ್ಕೆ ಆಮ್ಲೀಯ ಮಾಧ್ಯಮವನ್ನ ಒದಗಿಸುತ್ತೆ.
ಈ ಆಮ್ಲೀಯ ಮಾಧ್ಯಮ ಇರೋದ್ರಿಂದ ಈ ಪೆಪ್ಸಿನ್ ಕಿಣ್ವ ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ. ಪೆಪ್ಸಿನ್ ಕಿಣ್ವದ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಏನ್ ಬೇಕು? ಆಮ್ಲೀಯ ಮಾಧ್ಯಮ ಬೇಕು. ಪೆಪ್ಸಿನ್ ಏನ್ ಮಾಡ್ಬೇಕು? ಪ್ರೋಟೀನ್ ಅನ್ನ ಏನ್ ಮಾಡ್ಬೇಕು? ಅದು ಡೈಜೆಷನ್ ಮಾಡ್ಬೇಕು ಅಲ್ವಾ? ಆ ಪ್ರೋಟೀನ್ ಅನ್ನ ಡೈಜೆಷನ್ ಮಾಡ್ಲಿಕ್ಕೆ ಏನಿರ್ಬೇಕು? ಆ ಒಂದು ಆಹಾರ ಆಮ್ಲೀಯವಾಗಿರ್ಬೇಕು. ಆಮ್ಲೀಯವಾಗಿರೋದು ಹೇಗಾಗತ್ತೆ? ಅದು ಹೈಡ್ರೋಕ್ಲೋರಿಕ್ ಆಮ್ಲದ ಮೂಲಕ ಆಮ್ಲೀಯವಾಗತ್ತೆ. ಹಾಗೆ ಇಲ್ಲೂ ಕೂಡ ಒಂದು ಅಂಕಕ್ಕೆ ಕೇಳ್ಬಹುದು, ಲೋಳೆಯ ಪಾತ್ರವೇನು? ನಮ್ಮ ಜಠರದಲ್ಲಿ ಲೋಳೆಯ ಪಾತ್ರವೇನು? ಅದು ಈ ಒಂದು ಜಠರದ ಗೋಡೆಗಳನ್ನ ಆಮ್ಲದಿಂದ ರಕ್ಷಣೆ ಮಾಡುತ್ತೆ. ಆ ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ಚಿಗೆ ಬಿಡುಗಡೆ ಆಗೋದ್ರಿಂದ ಏನಾಗಬಹುದು? ಜಠರಕ್ಕೆ ಹಾನಿ ಉಂಟಾಗಬಹುದು. ಆದ್ರಿಂದ ಜಠರದ ಒಂದು ಭಾಗಗಳಿಗೆ ಆ ಲೋಳೆ ಅನ್ನುವಂಥದ್ದು ಏನ್ ಮಾಡುತ್ತೆ? ಜಠರವನ್ನ ಸಂರಕ್ಷಣೆ ಮಾಡುತ್ತೆ. ನೋಡಿ, ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಾಗಾಣಿಕೆ ಹೇಗೆ ಆಗುತ್ತದೆ? ಇವೆಲ್ಲವೂ ಕೂಡ ಒಂದು ಅಂಕದ ಪ್ರಶ್ನೆಗಳು, ಗೊತ್ತಾಯ್ತಾ? ಇವೆಲ್ಲವೂ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅವು ಒಂದು ಅಂಕದ ಪ್ರಶ್ನೆಗಳು. ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಾಗಾಣಿಕೆ ಹೇಗೆ ಆಗತ್ತೆ ಅಲ್ವಾ? ಸಾಗಾಣಿಕೆ ಅನ್ನುವಂಥದ್ದು ನಮಗೆ ಬೇಕಾಗಿರುವಂತ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಬೇಕಾಗಿರುವಂತಹ ಕೆಲವೊಂದು ಅಂಶಗಳನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಲುಪಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಮನುಷ್ಯರಲ್ಲಿ ಇದು ರಕ್ತದ ಮೂಲಕ ನಡೆಯುತ್ತೆ. ಉದಾಹರಣೆಗೆ ಆಕ್ಸಿಜನ್ ಅನ್ನುವಂಥದ್ದು ಮನುಷ್ಯರಲ್ಲಿ ಹಿಮೋಗ್ಲೋಬಿನ್ ಉಸಿರಾಟದ ವರ್ಣಕವಾಗಿದೆ. ಅದು ಆಕ್ಸಿಜನ್ ನಡೆಗೆ ಹೆಚ್ಚಿನ ಆಕರ್ಷಣೆಯನ್ನ ಹೊಂದಿದೆ ಅಂತ ಹೇಳ್ಬಹುದು. ಅಂದ್ರೆ ಹಿಮೋಗ್ಲೋಬಿನ್, ಕೆಂಪು ರಕ್ತ ಕಣಗಳಲ್ಲಿರುವಂತಹ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ? ಅದು ಆ ಒಂದು ಕಾರ್ಯಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಕಾರ್ಬನ್ ಡೈಆಕ್ಸೈಡ್ ತ್ಯಾಜ್ಯಗಳನ್ನ ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸುತ್ತದೆ. ಅಂದ್ರೆ ಈಗ ತ್ಯಾಜ್ಯ ವಸ್ತುಗಳನ್ನ ಉದಾಹರಣೆಗೆ ನೈಟ್ರೋಜನಸ್ ತ್ಯಾಜ್ಯಗಳನ್ನ ಇರಬಹುದು, ಹಾಗೆ ದೇಹಕ್ಕೆ ಬೇಡದೇ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಇರಬಹುದು. ಅವುಗಳನ್ನೆಲ್ಲ ಕೂಡ ಏನ್ ಮಾಡುತ್ತೆ? ಪ್ಲಾಸ್ಮಾ ಅನ್ನುವಂಥ ಭಾಗ ಸಾಗಿಸುತ್ತೆ. ನೋಡಿ, ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕಾ ವ್ಯವಸ್ಥೆಯ ಘಟಕಗಳು ಯಾವುವು? ಸಂಕೀರ್ಣ ಸಸ್ಯಗಳಲ್ಲಿ ಸಾಗಾಣಿಕಾ ವ್ಯವಸ್ಥೆಗೆ ಅಂದ್ರೆ ನೀರಿನ ಸಾಗಾಣಿಕೆ ಇರಬಹುದು, ಆಹಾರದ ಸಾಗಾಣಿಕೆ ಇರಬಹುದು. ಈ ಒಂದು ಸಾಗಾಣಿಕೆಗೆ ಸಹಾಯ ಮಾಡುವಂತ ಘಟಕಗಳು ಯಾವುದು? ಕ್ಸೈಲಮ್ ಮತ್ತೆ ಫ್ಲೋಯಂ ಅಂತ ಹೇಳ್ಬಹುದು. ನೋಡಿ, ಕ್ಸೈಲಮ್ ಮತ್ತು ಫ್ಲೋಯಂ. ಕ್ಸೈಲಮ್ ಮತ್ತೆ ಫ್ಲೋಯಂ ಈ ಒಂದು ಕಾರ್ಯಕ್ಕೆ ಸಹಾಯ ಮಾಡುತ್ತೆ. ವಸ್ತು ಸ್ಥಾನಾಂತರಣ ಎಂದರೇನು ಅಂತ ಇದೆ. ಪ್ರಶ್ನೆಯನ್ನ ಬರ್ಕೊಳ್ಳಿ. ಇದನ್ನು ಕೂಡ ಒಂದು ಅಂಕಕ್ಕೆ ಕೇಳಿದ್ದಾರೆ, ಬೇರೆ ಬೇರೆ ಪ್ರಿಪರೇಟರಿಯಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ವಸ್ತು ಸ್ಥಾನಾಂತರಣ ಎಂದರೇನು ಅಂತ ಇದೆ ನೋಡಿ. ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನ ವಸ್ತು ಸ್ಥಾನಾಂತರಣ ಎಂದು ಕರೆಯುತ್ತಾರೆ. ಇದು ಫ್ಲೋಯಂನ ಭಾಗದಲ್ಲಿ ಜರುಗುತ್ತದೆ. ಇಲ್ಲಿ ಇನ್ನೊಂದು ಕೇಳ್ಬಹುದು, ವಸ್ತು ಸ್ಥಾನಾಂತರಣ ಯಾವ ಭಾಗದಲ್ಲಿ ನಡೆಯುತ್ತೆ ಅನ್ನೋದನ್ನು ಕೂಡ ಕೇಳ್ಬಹುದು. ಸಸ್ಯದ ಯಾವ ಒಂದು ಅಂಗಾಂಶ ಈ ಒಂದು ವಸ್ತು ಸ್ಥಾನಾಂತರಣ ನಡೆಯುತ್ತೆ ಅಂದ್ರೆ ಅದು ಫ್ಲೋಯಂನ ಭಾಗದಲ್ಲಿ ನಡೆಯುತ್ತದೆ ಅಂತ ಹೇಳ್ಬಹುದು. ನೋಡಿ, ಜಠರದಲ್ಲಿ ಬಿಡುಗಡೆಯಾಗುವಂತಹ ಲೋಳೆಯ ಕಾರ್ಯವೇನು? ಈ ಕ್ವಶನ್ ನಂಬರ್ ಅನ್ನ ಬೇರೆ ಹಾಕೊಳ್ಳಿ, ಕ್ವಶನ್ ನಂಬರ್ ಸ್ವಲ್ಪ ಚೇಂಜ್ ಇದೆ. ಜಠರದಲ್ಲಿ ಬಿಡುಗಡೆಯಾಗುವಂತಹ ಒಂದು ಲೋಳೆಯ ಕಾರ್ಯವೇನು ಅಂತ ಹೇಳಿದ್ದಾರೆ ಅಲ್ವಾ? ಆ ಒಂದು ಪ್ರಶ್ನೆಯಲ್ಲಿ ಏನು ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯವೇನು ಅಂತ ಕೇಳಿದ್ದಾರೆ. ಇಲ್ಲಿ ಲೋಳೆಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಯಾವುದೇ ಪ್ರಶ್ನೆಯನ್ನ ಕೇಳಬಹುದು ನಿಮ್ಮ ಎಕ್ಸಾಮ್ ಅಲ್ಲಿ. ಇಲ್ಲಿ ಲೋಳೆ ಅನ್ನುವಂಥದ್ದು, ಇದನ್ನು ಜಠರ ಅನ್ಕೊಂಡ್ರೆ ಈ ಆಮ್ಲೀಯ
ಒಂದು ಮಾಧ್ಯಮದಿಂದ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗೋದ್ರಿಂದ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡಬಹುದು, ಜಠರದ ಗೋಡೆಗಳಿಗೆ ಅದು ಹಾನಿಯನ್ನ ಉಂಟು ಮಾಡಬಹುದು. ಆದ್ರಿಂದ ಈ ಹಾನಿಯನ್ನ ತಪ್ಪಿಸಿಕೊಳ್ಳಿಕ್ಕೆ ಜಠರದ ಗೋಡೆಗಳನ್ನ ಈ ಒಂದು ಆಮ್ಲದಿಂದ, ಹೈಡ್ರೋಕ್ಲೋರಿಕ್ ಆಮ್ಲದಿಂದ ರಕ್ಷಣೆ ಮಾಡ್ಲಿಕ್ಕೆ ಈ ಒಂದು ಲೋಳೆ ಸಹಾಯ ಮಾಡುತ್ತೆ. ಈ ಲೋಳೆ ಅನ್ನುವಂಥದ್ದು ಈ ಒಂದು ಭಾಗದಲ್ಲಿ, ಜಠರದ ಭಾಗದಲ್ಲಿ ಅದು ಏನ್ ಮಾಡುತ್ತೆ, ರಕ್ಷಣೆಯನ್ನ ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ರತ್ಕುಕ್ಷಿಗಳು ರತ್ಕರ್ಣಗಳಿಗಿಂತ ದಪ್ಪವಾದ ಸ್ನಾಯು ಭಿತ್ತಿಯನ್ನ ಹೊಂದಿದೆ, ಕಾರಣ ಕೊಡಿ ಅಂತ ಇದೆ. ನೋಡಿ, ಹೃದಯದಲ್ಲಿ ರತ್ಕರ್ಣಗಳು ಹಾಗೆ ಇವುಗಳನ್ನ ರತ್ಕುಕ್ಷಿಗಳು ಅಂತ ಹೇಳ್ಬಹುದು ಅಲ್ವಾ. ರತ್ಕರ್ಣಗಳು ಹಾಗೆ ಇದನ್ನ ರತ್ಕುಕ್ಷಿ ಅಂತ ಹೇಳ್ಬಹುದು. ರಫ್ ಆಗಿ ಬಿಡಿಸಿದ್ದೇನೆ. ರತ್ಕರ್ಣಗಳು, ಎಡರತ್ಕರ್ಣ, ಬಲರತ್ಕರ್ಣ, ಎಡರತ್ಕುಕ್ಷಿ, ಬಲರತ್ಕುಕ್ಷಿ. ಈ ಒಂದು ರತ್ಕರ್ಣಗಳಿಗಿಂತ ರತ್ಕುಕ್ಷಿಗಳು ಇವು ದಪ್ಪನಾದ ಭಿತ್ತಿಯನ್ನ ಹೊಂದಿದೆ. ಇವು ಯಾಕೆ ದಪ್ಪನಾದ ಭಿತ್ತಿಯನ್ನ ಹೊಂದಿದೆ ಅಂತ ಕಾರಣ ಕೇಳ್ತಾ ಇದ್ದಾರೆ. ಇಲ್ಲಿ ಕಾರಣ ಕೊಡಿಯಲ್ಲೂ ಕೂಡ ಕೇಳ್ತಾರೆ ಇದನ್ನ. ನೋಡಿ, ಈ ರತ್ಕುಕ್ಷಿಗಳು ರಕ್ತವನ್ನ ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಿರೋದ್ರಿಂದ ಅವು ರತ್ಕರ್ಣಗಳಿಂದ ದಪ್ಪ ಸ್ನಾಯುವಿನ ಭಿತ್ತಿಯನ್ನ ಹೊಂದಿದೆ. ರತ್ಕರ್ಣಗಳನ್ನ ನಾವು ಅಪ್ಪರ್ ಚೇಂಬರ್ ಅಂದ್ರೆ ಮೇಲ್ಗಡೆ ಇರುವಂತಹ ಕೋಣೆಗಳು, ರತ್ಕುಕ್ಷಿಗಳನ್ನ ಕೆಳಗಡೆ ಇರುವಂತಹ ಒಂದು ಚೇಂಬರ್ ಅಂತ ಹೇಳ್ಬಹುದು. ಈ ರತ್ಕುಕ್ಷಿಗಳೇನ್ ಮಾಡ್ಬೇಕು, ರತ್ಕರ್ಣದಿಂದ ಬಂದಂತ ರಕ್ತವನ್ನ ತೆಗೆದುಕೊಳ್ಳುತ್ತೆ. ಅದನ್ನ ಏನ್ ಮಾಡತ್ತೆ, ಅತ್ಯಂತ ಹೆಚ್ಚಿನ ಒಂದು ಒತ್ತಡದಲ್ಲಿ ದೇಹದ ಬೇರೆ ಬೇರೆ ಭಾಗಗಳಿಗೆ ಅದು ಸರಬರಾಜು ಮಾಡುತ್ತೆ ಅಲ್ವಾ. ಆ ಒಂದು ಪ್ರಕ್ರಿಯೆಯಲ್ಲಿ ರತ್ಕರ್ಣಗಳು, ದಪ್ಪದಾದಂತ ಭಿತ್ತಿಯನ್ನ ಹೊಂದಿರುವಂತಹ ರಕ್ತಕರ್ಣಗಳು ಸಹಾಯ ಮಾಡತ್ತೆ ಅಂತ ಹೇಳ್ಬಹುದು. ಉತ್ತರವನ್ನ ಬರ್ಕೊಳ್ಳಿ. ಹದಿನೈದನೇ ಪ್ರಶ್ನೆನ ನೋಡಿ, ಪಚನಗೊಂಡ ಆಹಾರವನ್ನ ಹೀರಿಕೊಳ್ಳಲು ಸಣ್ಣ ಕರುಳು ಹೇಗೆ ವಿನ್ಯಾಸಗೊಂಡಿದೆ ಅಂತ ಇದೆ. ಪಚನಗೊಂಡ ಆಹಾರವನ್ನ ಹೀರಿಕೊಳ್ಳಿಕ್ಕೆ ಸಣ್ಣ ಕರುಳಿನ ಗೋಡೆಗಳಲ್ಲಿ, ನಿಮ್ಗೆ ಗೊತ್ತಿದೆ ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾದಂತಹ ಒಂದು ಜೀರ್ಣಕ್ರಿಯೆ ನಡೆಯುತ್ತೆ. ಹಾಗೆ ಆ ಜೀರ್ಣಗೊಂಡ ಆಹಾರವನ್ನ ವಿಲ್ಲೈ ಅನ್ನುವಂತಹ ಒಂದು ಬೆರಳಿನಾಕಾರದ ರಚನೆಗಳಿರುತ್ತೆ. ಈ ವಿಲ್ಲೈ ಅನ್ನುವಂತಹ ಒಂದು ಬೆರಳಿನಾಕಾರದ ರಚನೆಗಳು ಆಹಾರವನ್ನ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ನೋಡಿ, ಇಷ್ಟೊತ್ತು ನಾವು ಒಂದು ಅಂಕದ ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ ಅಲ್ವಾ. ಇವೆಲ್ಲ ಕೆಲವೊಂದು ಬೇರೆ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆನ ತಿಳಿದುಕೊಂಡ್ವಿ. ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಇರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂಡ್ವಿ. ಐ ಹೋಪ್ ಇದು ನಿಮ್ಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೊಳ್ತೇನೆ. ಇಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಬಹುದು. ಏನಾದ್ರೂ ಡೌಟ್ ಇದೆಯಾ? ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮತ್ತೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ? ಇಲ್ಲ ಅಂದ್ರೆ ನಾವು ಈ 2 ಅಂಕದ ಪ್ರಶ್ನೆಗಳನ್ನ ಶುರು ಮಾಡೋಣ. 2 ಮತ್ತೆ 3 ಅಂಕಗಳ ಪ್ರಶ್ನೆಗಳನ್ನ ನೋಡಿ. ನೆಫ್ರಾನ್ ನ ರಚನೆಯ ಚಿತ್ರವನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ ಮತ್ತೆ ಗ್ಲಮರುಲಸ್ ಅನ್ನ ಗುರುತಿಸಿ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಡೈಗ್ರಾಮ್, ನೆಫ್ರಾನ್ ನ ರಚನೆ. ಇದನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರಿ. ಇಲ್ಲಿ ಗ್ಲಮರುಲಸ್ ಅನ್ನ ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಇದು ನೆಫ್ರಾನ್ ನ ರಚನೆಯ ಚಿತ್ರ ಅಂತ ಹೇಳ್ಬಹುದು. ಹಾಗೆ ಇದನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಕಷ್ಟ ಅಂತ ಅನ್ಸ್ಬೋದು, ಅಯ್ಯೋ ಹೇಗಿದೆ, ಹೇಗ್ ಬಿಡಿಸೋದು ಅಂತ ಅನ್ಸುತ್ತೆ. ಎಲ್ಲರಿಗೂ ಅಲ್ಲ, ಸ್ವಲ್ಪ ಜನರಿಗಾರು ಅನ್ಸಿರುತ್ತೆ. ಆದ್ರಿಂದ ನೀವು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ನೀವು ಬೋರ್ಡ್ ಎಕ್ಸಾಮ್ ಬರೆಯೋ ಹೊತ್ತಿಗೆ ನಿಮ್ಗೆ ಸಂಪೂರ್ಣವಾಗಿ ಅದು ಪ್ರಾಕ್ಟೀಸ್ ಆಗಿರತ್ತೆ. ಆದ್ರಿಂದ ಪ್ಲೀಸ್
ಪ್ರಾಕ್ಟೀಸ್ ಮಾಡಿ. ನೆಫ್ರಾನ್ನ ರಚನೆಯ ತೋರಿಸುವ ಚಿತ್ರವನ್ನ. ಹಾಗೆ ಚಿತ್ರವನ್ನ ಬಿಡಿಸಿದಾಗ ನೀವು ಭಾಗಗಳನ್ನ ಗುರುತಿಸಬೇಕಾಗತ್ತೆ. ಅಲ್ಲಿ ಗ್ಲಮೆರುಲಸ್ ಅನ್ನ ಗುರುತಿಸಿ ಅಂತ ಇದೆ, ಆದ್ರೆ ನೀವು ಬೇರೆ ಭಾಗಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಬೇರೆ ಕೇಳ್ತಾರೆ, ಬೇರೆ ಭಾಗಗಳನ್ನ ಗುರುತಿಸ್ಲಿಕ್ಕೆ ಕೇಳ್ತಾರೆ. ಆದ್ರಿಂದ ನೀವು ಎಲ್ಲಾ ಭಾಗಗಳನ್ನ ಗುರುತಿಸ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಈ ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನ ಗಮನಿಸಿ. ಇದನ್ನ ನಾವು ತೆರೆದ ಪತ್ರರಂಧ್ರ ಮತ್ತೆ ಮುಚ್ಚಿದ ಪತ್ರರಂಧ್ರ ಅಂತ ಹೇಳ್ಬಹುದು ಅಲ್ವಾ. ಇಲ್ಲಿ ನೋಡಿ ಎಕ್ಸ್ ಮತ್ತೆ ವಾಯ್ ಅಂತ ಗುರುತಿಸಿದ್ದಾರೆ. ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯ ಸೂಚಿಸುತ್ತದೆ? ಈ ಚಿತ್ರವನ್ನ ನೋಡಿ, ಇಲ್ಲಿ ತೆರೆದ ಪತ್ರರಂಧ್ರದ ಮೂಲಕ, ಮುಚ್ಚಿದ ಪತ್ರರಂಧ್ರದ ಮೂಲಕ ಅಲ್ಲಿ ಅನಿಲಗಳ ವಿನಿಮಯ ಕಡಿಮೆ ಇರುತ್ತೆ ಅಲ್ವಾ. ಆದ್ರೆ ತೆರೆದ ಪತ್ರರಂಧ್ರಗಳು, ಚಿತ್ರ 1ರಲ್ಲಿರುವಂತದ್ದು ತೆರೆದ ಪತ್ರರಂಧ್ರ, ಅದು ಪತ್ರರಂಧ್ರದ ಮುಖಾಂತರ ಹೆಚ್ಚಿನ ಪ್ರಮಾಣದ ಒಂದು ಅನಿಲಗಳ ವಿನಿಮಯ ಕಂಡು ಬರುತ್ತೆ. ನೋಡಿ ಎಕ್ಸ್ ಮತ್ತೆ ವಾಯ್ ಭಾಗವನ್ನ ಹೆಸರಿಸಿ. ಎಕ್ಸ್ ಭಾಗದ ಕಾರ್ಯವೇನು ಅಂತ ಇದೆ ನೋಡಿ. ಇಲ್ಲಿ ಎಕ್ಸ್ ಅನ್ನುವಂಥದ್ದು ಏನನ್ನ ಸೂಚಿಸುತ್ತೆ, ವಾಯ್ ಅನ್ನುವಂಥದ್ದು ಏನನ್ನ ಸೂಚಿಸುತ್ತೆ. ವಾಯ್ ಅನ್ನುವಂಥದ್ದು ಪತ್ರರಂಧ್ರವನ್ನ ಸೂಚಿಸುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಅನ್ನುವಂಥದ್ದು ಕಾವಲು ಜೀವಕೋಶವನ್ನ ಸೂಚಿಸುತ್ತೆ ಅಲ್ವಾ. ಎಕ್ಸ್ ಭಾಗದ ಕಾರ್ಯವೇನು? ಈ ಎಕ್ಸ್ ಏನಿದೆ ಅಲ್ವಾ, ಇದರ ಕಾರ್ಯವೇನು ಅಂತ ಕೇಳಿದ್ದಾರೆ. ಈ ಎಕ್ಸ್ ಅನ್ನುವಂಥ ಒಂದು ಭಾಗ ಪತ್ರರಂಧ್ರ, ಅನಿಲಗಳ ವಿನಿಮಯವಾಗ್ಲಿಕ್ಕೆ, ಪತ್ರರಂಧ್ರ ಅನ್ನುವಂಥದ್ದು ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡುತ್ತೆ ನೋಡಿ. ಮಾನವನ ವಿಸರ್ಜನಾಂಗ ವ್ಯೂಹದ ರಚನೆಯನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ. ಮೂತ್ರನಾಳವನ್ನ ಗುರುತಿಸಿ ಅಂತ ಇದೆ. ಇಲ್ಲಿ ಯಾವುದೇ ಭಾಗವನ್ನ ಗುರುತಿಸ್ಲಿಕ್ಕೆ ಕೇಳ್ಬಹುದು ನೋಡಿ. ನೀವು ಇದಷ್ಟು ಬಿಡಿಸಿದ್ರು ಓಕೆ. ಇಷ್ಟಿದೆ ಅಲ್ವಾ, ಇದನ್ನೇ ನೀಟಾಗಿ ನೀವು ಬಿಡಿಸಿದ್ರೆ ಓಕೆ. ಇಲ್ಲಿ ಭಾಗಗಳನ್ನ ಗುರುತಿಸೋದು ವೆರಿ ಇಂಪಾರ್ಟೆಂಟ್. ನಿಮ್ಮ ಚಿತ್ರವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಾಗ ಎಲ್ಲಾ ಭಾಗಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಒಂದೆರಡು ಭಾಗಗಳನ್ನ ಗುರುತಿಸ್ಲಿಕ್ಕೆ ಕೇಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ನೀವು ಎಲ್ಲಾ ಭಾಗಗಳನ್ನ ಗುರುತಿಸಿ. ನೀವು ಚಿತ್ರವನ್ನ ಬಿಡಿಸಿದೀರಾ ಅಂತ ಅಂದ್ರೆ ಅಲ್ಲಿ ಭಾಗಗಳನ್ನ ಗುರುತಿಸುವಂತಹ ಒಂದು ಕ್ರಿಯೆಯನ್ನ ನೀವು ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ನೋಡಿ, ನಾವು ಇನ್ನೂ ಕೆಲವು ಪ್ರಶ್ನೆಗಳನ್ನ, ಈ 2 ಅಂಕದ ಪ್ರಶ್ನೆಗಳನ್ನ ನಾವು ಮುಂದಿನ ಒಂದು ಹಂತದಲ್ಲಿ ತಿಳ್ಕೊಳ್ಳೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅಥವಾ ಏನಾದ್ರೂ ಕ್ವಶನ್ಸ್ ಇದ್ರೆ ನೀವು ಕೇಳಬಹುದು. ಓಕೆ, ಹಾಗಾದ್ರೆ ನಾವು ಇಲ್ಲಿಗೆ ಈ ಸೆಷನ್ ಅನ್ನ ಎಂಡ್ ಮಾಡೋಣ. ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ 3 ಅಂಕದ ಪ್ರಶ್ನೆಗಳನ್ನ, 4 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಜೀವಕ್ರಿಯೆಗಳು ಪಾಠದ ಮೇಲೆ ಕೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಯ್ತಾ? ಓಕೆ, ಥ್ಯಾಂಕ್ ಯು.